ನಮಗೂ ಎಲ್ಲ ಗೊತ್ತಿದೆ ನೀವು ಏನು ಅಂತಂತ. ಏನೋ ಒಂದು ಟೈಮ್ ಬ್ಯಾಡ್ ಫೇಸ್, ನನ್ನ ಕೈಲಿ ಇದು ಆಗೋದು ಇದಿಷ್ಟಿದೆ, ನಾನು ಮಾಡ್ತೀನಿ, ನೀವು ಹಾಲ್ ಫ್ರೀ ಆಗಿ ತೊಗೊಳ್ಳಿ, ಏನಿಲ್ಲ ನಾನು ವೆಂಕಟೇಶ್ ಅವ್ರ ಜೊತೆ ಮಾತಾಡ್ತೀನಿ ಅಂತ ಅವರೇ ಕೋಆರ್ಡಿನೇಟ್ ಮಾಡ್ಕೊಂಡ್ಬಿಟ್ಟು ಈ ಪ್ರೆಸ್ ಮೀಟ್ ಫಿಕ್ಸ್ ಮಾಡಿದ್ರು ಸರ್. ಇದು ನಾನು ಇದನ್ನು ಹೇಳಬೇಕು. ಈ ವಿಷಯವಾಗಿ ನನ್ನ ಸುಧೀಂದ್ರ ವೆಂಕಟೇಶ್ ಅವರಿಗೆ ಮತ್ತು ನವರಸನ್ ಅವರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ಎಷ್ಟೋ ಜನಕ್ಕೆ ತೊಂದರೆ ಆಗಿರ್ಬೋದು, ಬಟ್ ಅವ್ರಿಗೆಲ್ಲರಿಗೂ ಮೊದಲನೇದಾಗಿ ನಾನು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಶಿರಸ ವಹಿಸಿ ಮಾಧ್ಯಮದ ಮೂಲಕ ಅವ್ರಿಗೆ ಕ್ಷಮೆ ಕೇಳ್ತೀನಿ. ಯಾವುದೂ ಉದ್ದೇಶಪೂರ್ವಕವಾಗಿ ಮಾಡಿರಲಿಲ್ಲ ಸರ್. ಪರಿಸ್ಥಿತಿ ನನ್ನನ್ನು ಆ ರೇಂಜಿಗೆ ಮಾಡಿಬಿಟ್ಟಿತ್ತು, ದೂಕಿಬಿಟ್ಟಿತ್ತು. ನಾನು ಏನೋ ದೊಡ್ಡದಾಗಿ ಬೆಳಿಬೇಕು, ಏನೋ ಮಾಡಬೇಕು, ಮುಂದೆ ಏನಾದರೂ ಸಾಧಿಸಬೇಕು, ಹೆಸರು ಮಾಡಬೇಕು, 4 ಜನಕ್ಕೆ ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಬರದಲ್ಲಿ, ಆ ಒಂದು ವೇಗದಲ್ಲಿ ನಾನು ಎಲ್ಲಿ ಹಿಡಿಯಿದೆ ಅಂತ ನನಗೆ ಗೊತ್ತಾಗಲ್ಲ. ನಾನು ಹಿಡಿಬಿಟ್ಟಿದ್ದೆ ಸರ್. ನೋಡಿದ್ರೆ ನಾನು ಪಾತಕ್ಕೆ ಬಿದ್ದುಬಿಟ್ಟಿದ್ದೆ. ಗೊತ್ತಿಲ್ಲ, ವಿಪರ್ಯಾಸ ವಿಧಿ ನನ್ನ ಜೊತೆ ಬೇರೆ ಏನೇನೋ ಆಟ ಆಡಿಬಿಟ್ಟಿತ್ತು. ಕೆಲವರಿಗೆ ನಾನು ಪರಿಚಯ ಇದ್ದೀನಿ, ಕೆಲವರಿಗೆ ನಾನು ಪರಿಚಯ ಇಲ್ಲ. ಅದಕ್ಕೋಸ್ಕರ ನಾನು ಪರ್ಸನಲಿ ಫಸ್ಟ್ ನಾನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಮುಂದುವರಿಸ್ತೀನಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಬಿ ಸಂಕನಗೌಡ್ರು ಅಂತ. ನಾನು ಮೂಲತಃ ಗದಗದವನು. ನಾನು 2000ರಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿ ಡಿಗ್ರಿ ಮುಗಿಸಿದ್ದೀನಿ. ಬಿ ನಂದು ಬಾಗಲಕೋಟೆಯಲ್ಲಿ ಮುಗಿಸಿ ಬೆಂಗಳೂರಿಗೆ ಬಂದು 2-3 ವರ್ಷ ಜಾಬ್ ಮಾಡಿದೆ. ಅದಾದಮೇಲೆ ನಾನು ಫಿಲ್ಮ್ ಡೈರೆಕ್ಷನ್ ಕೋರ್ಸ್ ಮಾಡಿ, ನನಗೆ ಫಿಲ್ಮ್ ಕಡೆ ಆಸಕ್ತಿ ಭಾಳ ಇತ್ತು. ಫಿಲ್ಮ್ ಡೈರೆಕ್ಷನ್ ಕೋರ್ಸ್ ಮಾಡಿ ಆನಂತರ ನಾನು MS ರಮೇಶ್ ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದೆ. 15-20 ಪಿಕ್ಚರ್ಗೆ ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೀನಿ, ಕೋ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೀನಿ, ಪ್ರೊಡ್ಯೂಸರಾಗಿ ಕೆಲಸ ಮಾಡಿದ್ದೀನಿ, ಡಿಸ್ಟ್ರಿಬ್ಯೂಟರಾಗಿ ಕೆಲಸ ಮಾಡಿದ್ದೀನಿ, ಸ್ಟಾರ್ ಮ್ಯಾನೇಜರ್ ದರ್ಶನ್ ಅವ್ರ ಮ್ಯಾನೇಜರ್ ಆಗಿಯೂ ಕೆಲಸ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಸರ್. ಬಟ್ ನಾನು ಮೊದಲ ಸಲ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದಾಗ ಸ್ವಲ್ಪ ನನಗೆ ಅಷ್ಟು ನಾನು ಅಂದ್ಕೊಂಡಷ್ಟು ಕೈ ಹಿಡಿಲಿಲ್ಲ. ಅದರಿಂದನೇ ಸ್ವಲ್ಪ ನನಗೆ ಸ್ಟಾರ್ಟ್ ಆಯಿತು ನನ್ನ ಪ್ರಾಬ್ಲಮ್ಗಳು. ಬಡ್ಡಿ, ಚಕ್ರ ಬಡ್ಡಿ, ಮೀಟ್ರ್ ಬಡ್ಡಿ, ಸುಸ್ತಿ ಬಡ್ಡಿ, ಗೊತ್ತಲ್ಲ ಸರ್ ಇಂಡಸ್ಟ್ರಿಯಲ್ಲಿ. ಅದನ್ನು ಕಟ್ಟಿ ಭಾಳ ಸುಸ್ತಾಗ್ಬಿಟ್ಟಿದೆ. ಇಷ್ಟು ಮಧ್ಯದಲ್ಲಿ ನಾನು ಡೈರೆಕ್ಷನ್ ಮಾಡಿದೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೆ, ಪ್ರೊಡಕ್ಷನ್ ಮಾಡ್ತಿದ್ದೆ. ಕೆಲವು ಪಿಕ್ಚರ್ ಕೈ ಹಿಡಿತಿತ್ತು, ಕೆಲವು ಪಿಕ್ಚರ್ ಕೈ ಹಿಡಿತಿರಲಿಲ್ಲ. ಪರ್ಸೆಂಟೇಜು ಲಾಸು ಮತ್ತು ಪ್ರಾಫಿಟ್ ಪರ್ಸೆಂಟೇಜ್ ಲೆಕ್ಕ ಹಾಕಿದಾಗ ಪ್ರಾಫಿಟ್ ಪರ್ಸೆಂಟೇಜ್ ಕಡಿಮೆ ಆಯಿತು, ಲಾಸ್ ಪರ್ಸೆಂಟೇಜ್ ಹೆಚ್ಚಿಗೆ ಆಗಿತ್ತು ನನಗೆ. ಹೀಗಾಗಿ ಅದು ಬೆಳೀತಾನೆ ಇತ್ತು. ಬಟ್ ಏನೋ ಇವತ್ತಿಲ್ಲ ನಾನೇ ಗೆಲ್ತೀನಿ, ಇವತ್ತಿಲ್ಲ ನಾನೇ ಏನೋ ಮಾಡ್ತೀನಿ, ಒಂದು ಯಾವುದೋ ಪಿಕ್ಚರ್ ಕೈ ಹಿಡಿದ್ಬಿಟ್ರೆ ನಮ್ಮದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾನು ಮತ್ತೆ ಎಲ್ಲೂ ಸಾಲ ಮಾಡ್ತಿದ್ದೆ, ಏನೋ ಮಾಡ್ತಿದ್ದೆ, ಬಡ್ಡಿನೋ ಏನೋ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಮಾಡಿಕೊಂಡು ನಾನು ಆಲ್ರೆಡಿ ಜೀವನ ನಡೆಸ್ತಾ ಇದ್ದೆ ಸರ್. ಅಷ್ಟು ಮಧ್ಯದಲ್ಲಿ ಈ ಮೊನ್ನೆ 1-2-3 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದಾಗ ಅದು ಲಾಸ್ ಆಯಿತು. ನಂದು 1-2-3 ತೆಲುಗು ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ, ಅದು ಲಾಸ್ ಆಯಿತು. ಇನ್ನೂ ಬೇರೆ ಪಿಕ್ಚರ್ಗಳ ಹೆಸರುಗಳು ಹೇಳೋಕ್ಕೆ ಇಷ್ಟಪಡಲ್ಲ. ಭಾಳ ಪಿಕ್ಚರಲ್ಲಿ ನಾನು ಲಾಸ್ ಅನುಭವಿಸ್ಬೇಕಾಯಿತು. 2018 ಜುಲೈ 1 ನಾನು ಬೆಂಗಳೂರು ಬಿಟ್ಟಿರೋದು. ಬೆಂಗಳೂರು ಬಿಡಬೇಕಾದ್ರೆ ನನ್ನ ಹತ್ರ ಬರಿಗೈಲಿ ಇದೆ ಸರ್. ನನ್ನ ಹತ್ರ ₹1 ಇರಲಿಲ್ಲ. ಮೀಡಿಯಾದಲ್ಲಿ ಏನೇನೋ ಹೇಳಿದ್ದಾರೆ ಅಂತ ವಿಷಯ ಆಮೇಲೆ ಗೊತ್ತಾಯಿತು ನನಗೆ. ಬಟ್ ನಾನು ಹೋಗ್ಬೇಕಾದ್ರೆ ಹೆಚ್ಚು ಕಡಿಮೆ ಯಾರಿಗೋ ಬಡ್ಡಿ ಕಟ್ಟೋಕ್ಕೆ ಅಂತ ಒಂದು ₹15,000 ದುಡ್ಡಿಟ್ಟಿದ್ದೆ ಸರ್. ಆ ಬಡ್ಡಿ ಅವತ್ತು ಸಾಯಂಕಾಲ ಆದರೆ ಕೊಡಬೇಕು, ಅನಿವಾರ್ಯವಾಗಿ ಊರು ಬಿಡುವಂಥ ಪ್ರಸಂಗ ಬಂತು. ಆ 15,000 ಅಷ್ಟೇ ನನ್ನ ಜೇಬಿಲಿತ್ತು. ಬರಿಗೈ ಲೆಕ್ಕನೇ ಅದು. 15,000 ಅಷ್ಟೇ ನನ್ನ ಊರಿಗೆ ಹೋಗೋಕ್ಕಂತ ಸ್ವಲ್ಪ ದುಡ್ಡಿತ್ತು ಅಷ್ಟೇ ಸರ್. ಅದು ಬಿಟ್ಟರೆ ನನ್ನ ಹತ್ರ ಏನೂ ದುಡ್ಡಿರಲಿಲ್ಲ, ₹1 ದುಡ್ಡಿರಲಿಲ್ಲ ಸರ್. ನನಗೆಲ್ಲನೂ ಇಲ್ಲೇ ಕಳೆದಿದ್ದೀನಿ. ನಾನು ಒಂದೇ ಕೆಲಸ ಮಾಡಿಲ್ಲ. ನಂದು ಹೋಟೆಲ್ ಬಿಸ್ನೆಸ್ ಇತ್ತು, ನಂದು ಖಾನಾವಳಿ ಮಾಡಿದ್ದೆ ವಿಜಯನಗರದಲ್ಲಿ, ಗೋದಾವರಿ ಮೆಸ್ ಅಂತ. ಮತ್ತು ಒಂದು ಸಾಫ್ಟ್ವೇರ್ ಕಂಪ್ನಿ ಮಾಡಿದ್ದೆ. ಮೈನ್ಸಲ್ಲಿ ಸ್ವಲ್ಪ ಯಾರೋ ನನ್ನ ಫ್ರೆಂಡ್ ಹೇಳಿದ್ದಕ್ಕೆ ಅಲ್ಲಿ ದುಡ್ಡು ಹಾಕಿದ್ದೆ. ಮತ್ತು ಸ್ಯಾನಿಟರಿ ವೇರ್ಸಿದ್ದು ನನ್ನ ಫ್ರೆಂಡ್ ಒಬ್ಬ ಬಿಸ್ನೆಸ್ ಮಾಡ್ತೀನಿ ಅಂತಂದರು, ಅದರಲ್ಲಿ ದುಡ್ಡು ಹಾಕಿದ್ದೆ. ನಾನು ಸ್ವಲ್ಪ ಯಾರೋ ನನ್ನ ಫ್ರೆಂಡ್ಸ್ ಬಂದರೆ ನನ್ನ ಕೈಲಿ ಇದ್ದಾಗ ಆವಾಗ ಮಾಡ್ತಿದ್ದೆ. ಅವಾಗ ಟೈಮ್ ಚೆನ್ನಾಗಿತ್ತು, ಎಲ್ಲೋ ಸ್ವಲ್ಪ ದುಡ್ಡು ಓಡಾಡ್ತಾ ಇತ್ತು, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಬಟ್ ಯಾವ ನನ್ನ ಕೈ ಹಿಡಿಲಿಲ್ಲ ಸರ್. ಒಂದೇ ಸ್ವಲ್ಪ ಹೋಟೆಲ್ ಬಿಸ್ನೆಸ್ ಒಂದು ರೇಂಜಿಗೆ ಕೈ ಹಿಡಿತು ಅಷ್ಟೇ ನನಗೆ. ಅದನ್ನು ನನ್ನ ಫ್ರೆಂಡ್ ಮೇಲೆ ನಾನು ಸ್ವಲ್ಪ ಬ್ಯುಸಿ ಆದಮೇಲೆ ಅದನ್ನು ನನ್ನ ಫ್ರೆಂಡಿಗೆ ಬಿಟ್ಕೊಟ್ಟೆ. ಅವನು ಒಂದಿಷ್ಟು ದಿವಸ ನಡೆಸಿ ಅದನ್ನು ಬಿಟ್ಬಿಟ್ಟ. ಆಮೇಲೆ ಅದು ನನ್ನ ಕೈ ಬಿಟ್ಟು ಹೋಯಿತು. ಹೀಗೆ ನಾನು 15 ವರ್ಷ 2003 ಮಾರ್ಚ್ 3 ನಾನು ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು. ಶಿವಣ್ಣ ಅವ್ರ ಪಿಕ್ಚರ್ ವಾಲ್ಮೀಕಿ ಪಿಕ್ಚರಿಂದ MS ರಮೇಶ್ ಅವ್ರ ಡೈರೆಕ್ಟರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದೆ. ಆವಾಗಲೇ ನನಗೆ ದಿನಕರ್ ಪರಿಚಯ ಆಗಿದ್ದು. ಆ ದಿನಕರ್ ಅವ್ರ ಜೊತೆ ನನ್ನ ಬಾಂಧವ್ಯ ಹೆಚ್ಚಿಗೆ ಬೆಳೀತು. ಹಾಗಾಗಿ ತೂಗುದೀಪ ಪ್ರೊಡಕ್ಷನ್ ಜೊತೆ, ತೂಗುದೀಪ ಫ್ಯಾಮಿಲಿ ಜೊತೆ ನಾನು ಭಾಳ ಕ್ಲೋಸ್ ಆದೆ. ಇವತ್ತು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ತೂಗುದೀಪ ಪ್ರೊಡಕ್ಷನ್, ತೂಗುದೀಪ ಡಿಸ್ಟ್ರಿಬ್ಯೂಷನ್ ನನ್ನ ಫ್ಯಾಮಿಲಿ ಥರ, ನನ್ನ ಸ್ವಂತ ಮಗನ ಥರ ನೋಡ್ಕೊಂಡಿದ್ದಾರೆ. ದರ್ಶನ್ ಸರ್ ಆಗಲಿ, ದಿನಕರ್ ಆಗಲಿ,
ಇವತ್ತು ಒಂದು ದಿನ ದರ್ಶನ್ ಸರ್ ನನಗೆ ಏಕವಚನದಲ್ಲಿ ಮಾತಾಡಿಲ್ಲ. ಯಾಕೆಂತಂದರೆ ನನ್ನ ಮೇಲೆ ಅಷ್ಟು ಗೌರವ ಇಟ್ಟಿದ್ದರು, ನಾನು ಅವ್ರ ಮೇಲೆ ಅಷ್ಟು ಗೌರವ ಇಟ್ಟಿದ್ದೆ. ನನ್ನ ಕಷ್ಟ ಅಂದಾಗ ಭಾಳ ಸಲ ಹೆಲ್ಪ್ ಮಾಡಿದ್ದಾರೆ. ನನ್ನ ಸ್ವಂತ ಅಣ್ಣನ ಥರ ಅವರು, ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನನ್ನ ಸ್ವಂತ ಅಣ್ಣನ ಥರ. ದಿನಕರು ನನಗೆ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ. ಟೂ 2018 ಜುಲೈ 1 ನಾನು ಭಾಳ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ ಸರ್. ಫೈನಾನ್ಷಿಯಲ್ ಕಮಿಟ್ಮೆಂಟ್ ಸ್ವಲ್ಪ ಪಾಶಾಗಿ ಹೇಳ್ಬೇಕಾದ್ರೆ ನಾನು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ. ಊರು ಬಿಡುವಂಥ ಪ್ರಸಂಗ ಬಂತು. ಬೇರೆ ಬೇರೆ ವೈಯಕ್ತಿಕ ಸಮಸ್ಯೆಗಳು ಇದು ಆದವು. ನನ್ನ ಹೆಂಡತಿಗೆ ಏನು ವಿಷಯನೇ ಗೊತ್ತಿರಲಿಲ್ಲ ನಾನು ಸಾಲ ಮಾಡ್ಕೊಂಡಿದ್ದೀನಿ ಹಿಂಗಿದ್ದೀನಿ ಅಂತ. ಅವಳು ಸ್ವಲ್ಪ ಮುಗ್ದೆ. ಅವಳಿಗೆ ಹೆಂಗೋ ಗೊತ್ತಾಗ್ಬಿಡ್ತು ನಾನು ಇಷ್ಟು ಸಾಲ ಮಾಡ್ಕೊಂಡಿದ್ದೀನಿ ಅಂತ. ಮೋರ್ ದೆನ್ 8 crores ನಾನು ಸಾಲ ಮಾಡಿದ್ದು. ಗೊತ್ತಾದ ತಕ್ಷಣ ಅವಳು, ಇಲ್ಲ ರೀ, ನಾವು ಮಧ್ಯಮ ವರ್ಗದವರು ಇಷ್ಟು ಸಾಲ ನಾವು ತೀರ್ಸೋಕ್ಕಾಗಲ್ಲ, ಬೇಡ, ನಾವು ಎಲ್ಲೇ ಊರ ಕಡೆ ಹೋಗ್ಬಿಟ್ರೆ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ, ನಾವು ತೀರ್ಕೊಂಬಿಡೋಣ, ನಾವು ನಮ್ಮ ಜೀವನನ ಕೊನೆ ಮಾಡ್ಕೊಂಬಿಡೋಣ, ಸಾಯೋಣ ಅಂತ ಅವಳು ಹಠ ಹಿಡಿದ್ಲು. ಸಾಯಕ್ಕೆ ಧೈರ್ಯ ಬೇಕಲ್ವ ಸರ್? ನನಗೆ ಧೈರ್ಯ ಇರಲಿಲ್ಲ ಸರ್, ನನ್ನ ಹೆಂಡತಿಗೆ ಧೈರ್ಯ ಇತ್ತು, ನನಗಿರಲಿಲ್ಲ ಧೈರ್ಯ. ಚಿಕ್ಕ ಮಗು, LKG ಮಗು, ನನ್ನ ಮಗ, ಒಬ್ಬನೇ ಮಗ. 3 ದಿನ ಬರೀ ಕಣ್ಣಲ್ಲೇ ನೀರು ಹಾಕಿದ್ವಿ, ಏನು ಮಾಡಬೇಕು ಅಂತ. ಸಾಯಬೇಕು ಅನ್ನೋ ವಿಚಾರ ಇದ್ದಾಗ ಒಂದು ಫೋನ್ ಬರುತ್ತೆ ನನಗೆ, ನನ್ನ ಮಿಸ್ಸಸ್ ಊರಿಂದ ಒಂದು ಫೋನ್ ಬರುತ್ತೆ. ಇಲ್ಲ, ನಮ್ಮ ಮಿಸ್ಸಸ್ ತಮ್ಮ, ನಮ್ಮ ಬಾಮೈದ, ನಮ್ಮ ಒಂದು ಫೋನ್ ಬರುತ್ತೆ, ನಮ್ಮ ಮಿಸ್ಸಸ್ ತಂದೆಯವ್ರದ್ದು. ಅರ್ಜೆಂಟ್ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ ನಿಮ್ಮ ತಮ್ಮಂದು, ಬಂದಬೇಕು ಅಂತ ನನ್ನ ಹೆಂಡತಿಗೆ ಫೋನ್ ಮಾಡ್ತಾರೆ ನಮ್ಮ ಮಾವ. ನನಗೂ ಮಾಡ್ತಾರೆ, ನೀವು ಬರಬೇಕಳೆ ಅಂದರೆ ನನ್ನ ಮಗನ ಮದುವೆ ಫಿಕ್ಸ್ ಆಗಿದೆ, ಅಚಾನಕ್ ಫಿಕ್ಸ್ ಆಗಿದೆ ಅಂದರು. ನಾವು ಇನ್ನು 3 ದಿನದಲ್ಲಿ ಸಾಯೋದ್ರ ಬಗ್ಗೆ ವಿಚಾರ ಮಾಡ್ತಾಯಿದ್ದೀವಿ, ಇನ್ನು 6 ದಿನದಲ್ಲಿ ಮದುವೆ ಫಿಕ್ಸ್ ಆಗಿದೆ. ಯಾಕೆ ಅಂತಂದರೆ ಅವ್ರದ್ದು ಇಂಟರ್ ಕಾಸ್ಟ್ ಮ್ಯಾರೇಜು, ಅಲ್ಲಿನೂ ಸ್ವಲ್ಪ ಪ್ರಾಬ್ಲಮ್ಗಳಾಗಿದ್ದು. 6 ದಿನದಲ್ಲೇ ಮದುವೆ ಮಾಡುವಂಥ ಪ್ರಸಂಗ ಬಂದಿದ್ದು. ನನಗೂ ಶಾಕ್ ಅದು, ಆ ನ್ಯೂಸ್ ನೋಡಿದರೆ ಶಾಕು. 6 ದಿನದಲ್ಲಿ ಮದುವೆ ಅಂತಂದರೆ ನಂಬಕ್ಕಾಗ್ತಿರಲಿಲ್ಲ. ಯಾವುದೋ ಒಂದು ಸಣ್ಣ ಚೌಟ್ರಿಯಲ್ಲಿ ಇಟ್ಕೊಂಡು ಏನೋ ಮದುವೆ ಮಾಡಿದ್ರು ಅವ್ರು. ನಾವು ನಮ್ಮ ಸಾಯೋ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡಿದ್ವಿ. 6 ದಿನ ಆದಮೇಲೆ ಸಾಯೋಣ, ಯಾಕಂದರೆ ಈಗ ಏನಾದರೂ ತೀರ್ಕೊಂಡ್ಬಿಟ್ರೆ ಅವನ ಮದುವೆ ನಿಲ್ಲುತ್ತೆ. ಪಾಪ ಅವ್ರದ್ದು ಏನೋ ಇಂಟರ್ ಕಾಸ್ಟ್ ಮ್ಯಾರೇಜು, ಆ ಹುಡುಗಿದು ಏನೋ ಬಂದುಬಿಟ್ಟಿದ್ದಾರೆ ಇವ್ರು ನಂಬಿ. ಬೇಡ, ಇದಕ್ಕೆ ತೊಂದರೆ ಕೊಡೋದು ಬೇಡ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವಿ. ಮದುವೆಗೆ ಹೋಗ್ಬೇಕಾದ್ರೆ ನನ್ನ ಕಡೆ ಹೇಳಿದ್ನಲ್ಲ ಸರ್, ಬರಿಗೈಲೇ ಲೆಕ್ಕ, ಹೆಚ್ಚು ಕಡಿಮೆ ಲೆಕ್ಕ ಹಾಕಿದ್ರೆ ಬರಿಗೈನೇ 15,000 ಇತ್ತು. ನಾನು ಯಾವುದೋ ಬಡ್ಡಿ ಕೊಡಬೇಕಾಗಿದ್ದು ದುಡ್ಡು. ಜುಲೈ 1, 2018 ಸಾಯಂಕಾಲ 4 ಗಂಟೆ ನಾನು ಬೆಂಗಳೂರು ಬಿಟ್ಟಿದ್ದೆ ಸರ್. ಬರಿಗೈಲಿ ಬಿಟ್ಟು ಮನೆ ಕಿಲಿ ಹಾಕೊಂಡು ಹೋಗ್ಬೇಕಾದ್ರೆ ಅನ್ನಿಸ್ತಾ ಇತ್ತು, ನಾನು ವಾಪಸ್ ಬರ್ತೀನೋ ಇಲ್ಲೋ, ಏನಾಗ್ತೀನೋ ಅಂತ ಗೊತ್ತಿರಲಿಲ್ಲ. ಕಿಲಿ ಹಾಕೊಂಡು ಹೋದ್ರೆ ಎಲ್ಲನೂ ಇಲ್ಲೇ ಬಿಟ್ಟು ಹೋಗ್ಬಿಟ್ಟೆ. ನನ್ನ ಹೆಂಡತಿ ಮಗನ ಕರ್ಕೊಂಡು ಹೋಗ್ಬಿಟ್ಟೆ. ಮದುವೆಗೆ ಹೋದ್ವಿ. ಮದುವೆಯಲ್ಲೂ ನನಗೆ ಉತ್ಸಾಹ ಇರಲಿಲ್ಲ. ಏನಂದರೆ ನನ್ನ ಜೀವನ ಏನಂತ ನನಗೆ ಗೊತ್ತಿಲ್ಲ. ಇಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಎಷ್ಟು ಪ್ರೆಷರ್ ಇದೆ, ಹೆಂಗೆ ತೀರಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಆದರೂ ಹೆಂಗೋ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಹೆಂಗೋ ಜೀವನ 6 ದಿನ ಮ್ಯಾನೇಜ್ ಮಾಡಿದ್ವಿ. ಮದುವೆನೂ ಆಯಿತು. ಈ ಮದುವೆ ಒಂದೇ ಎಪಿಸೋಡಲ್ಲಿ ಯಾರೋ ಒಬ್ಬ ಒಂದು ಶಕ್ತಿ ಅಂದ್ಕೊಳ್ಳಿ, ದೈವಿ ಶಕ್ತಿನೂ ಅಂದ್ಕೊಳ್ಳಿ, ಯಾರ್ದೋ ಮೂಲಕ ನಮ್ದು ಏನೋ ವಿಷಯ ಗೊತ್ತಾಗ್ಬಿಡುತ್ತೆ ಯಾರಿಗೂ. ಗೊತ್ತಾಗಿ ಅವರು ನಮ್ಮ ಹತ್ರ ಆಣೆ ಪ್ರಮಾಣ ಮಾಡಿಸ್ಕೊಂಡ್ರು, ನಮ್ಮ ಹಿರಿಯರೊಬ್ಬರು. ಇಲ್ಲ, ನೀವು ತಪ್ಪು ಮಾಡ್ತಾಯಿದ್ದೀರಾ, ಸಾಯೋದ್ರದ್ದು ಇಂಪಾರ್ಟೆಂಟ್ ಅಲ್ಲ, ಸಾಯೋದ್ರಿಂದ ಏನೂ ಸಿಗಲ್ಲ. ನನಗೂ ಗೊತ್ತು, ನಾನು ಸಾಯೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ನನ್ನ ಹೆಂಡತಿ ಹಠ ಹಂಗಿತ್ತು, ಸಾಯೋಣ ರೀ, ಬೇಡ ರೀ, ನಾವು ಬದುಕೋಕ್ಕಾಗಲ್ಲ ರೀ, ಮುಖ ತೋರ್ಸೋಕ್ಕಾಗಲ್ಲ ರೀ ಅಂತ. ಬಟ್ ಏನು ಮಾಡೋದು, ಈಗ ಅವಳನ್ನೂ ಬಿಡೋಕ್ಕಾಗಲ್ಲ, ಹೆಂಡ್ತಿನೂ ಬಿಡೋಕ್ಕಾಗಲ್ಲ. ಇತ್ಲಾಗೆ ನನ್ನ ಪರಿಸ್ಥಿತಿ ಬೇರೆ ಹಿಂಗಿದೆ. ಅವಳು ನೀವು ಸಾಯಿಲ್ಲ ನಾ ಸಾಯ್ತೀನಿ ಅಂತಿದ್ದಾಳೆ. ಏನು ಮಾಡಲಿ, ಬೇಡ, ಹಂಗಂದ್ರೆ ನಾನು ಮಾಡಿರೋ ತಪ್ಪಿಗೆ ನಾವು ಅವಳೊಬ್ಬಳೇ ಆಗಿ ಸಾಯಬೇಕು, ಈಗ ಸಾಯೋದು ಇಬ್ಬರು ಕೂಡ ಸಾಯೋಣ ಅನ್ನೋ ಅರ್ಥದಲ್ಲಿ ಇದ್ವಿ ನಾವು ಅಷ್ಟೇ. ಅದು ಏನೋ 1 ಎಳೆ ತಪ್ಪಿದರೆ 1000 ಎಳೆ ತಪ್ಪಿದಂಗೆ ಅಂತಾರೆ. ಯಾವುದೋ ಒಂದು ಶಕ್ತಿ ಮೂಲಕ ಅದು ತಪ್ಪಿತು, ನಾವು ಸಾಯಲಿಲ್ಲ ಸರ್. ನನ್ನ ಹೆಂಡ್ತಿನೇ ಮನಸ್ಸು ಚೇಂಜ್ ಮಾಡಿದ್ಲು, ನನಗೆ ಮನಸ್ಸಿರಲಿಲ್ಲ, ನನ್ನ ಹೆಂಡ್ತಿನೇ ಚೇಂಜ್ ಮಾಡಿದ್ಲು. ಆಯ್ತು ರೀ, ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಿ ಅಂದು. ಜುಲೈ 1ನೇ ತಾರೀಕು ನಾನು ಬೆಂಗಳೂರು ಬಿಟ್ಟಿದ್ದು. ಜುಲೈ 6ನೇ ತಾರೀಕು ನನ್ನ ಅಳಿಯನ ಮದುವೆ ಇದ್ದಿದ್ದು. ಜುಲೈ 7ನೇ ತಾರೀಕು ನಾನು ಈ ಊರು ಬಿಟ್ಟು ಹೊರಟೆ. ಬಟ್ ನನ್ನ ಹೆಂಡ್ತಿಗೆ ಹೇಳಿದ್ದೆ, ನಾನು ಎಲ್ಲೋ ಹೋಗ್ತಾಯಿದ್ದೀನಿ, ಏನೋ ಮಾಡ್ತಾಯಿದ್ದೀನಿ, ಸಾಯಲ್ಲ, ಬದುಕ್ತೀನಿ, ವಾಪಸ್ ಬರ್ತೀನಿ, ನನ್ನ ಮೇಲೆ ನೀನು ನಂಬಿಕೆ ಇಡು ಅಂತ ನನ್ನ ಹೆಂಡ್ತಿಗೆ ಒಬ್ಬಳಿಗೆ ಹೇಳಿದ್ದೆ ನಾನು. ಮಾತ್ರ ಎಲ್ಲಿ ಹೋಗ್ತೀನಿ ಅಂತ ನಿನಗೂ ಹೇಳಲ್ಲ, ಯಾಕಂದರೆ ನೀವು ಹುಡ್ಕೋ ಪ್ರಯತ್ನ ಮಾಡ್ತೀರಾ, ಯಾರಿಗೂ ಹೇಳಲ್ಲ, ನಾನು ಹೋಗ್ತೀನಿ. ಬಟ್ ಒಂದಿನವಾದರೂ 1 or the other day ಐ ವಿಲ್ ಕಮ್ ಬ್ಯಾಕ್ ಅಂತಂತಂದು ನಾನು ಒಂದು ನಂಬಿಕೆ ಇತ್ತು. ಆ ನಂಬಿಕೆಯಲ್ಲೇ ನಾನು ಹೊರಟೆ.
ನಾನು ಅಡ್ಡಾಡ್ಲಾರ ಜಾಗ ಇಲ್ಲ ಸರ್. ಅವತ್ತೇ ಸಿಮ್ ಆಫ್ ಮಾಡಿದೆ. ಸಿಮ್ ಜುಲೈ 7ನೇ ತಾರೀಕು ರಾತ್ರಿ 1:30 ನಾನು ಮೊಬೈಲ್ ಆಫ್ ಮಾಡಿದ್ದೀನಿ, ಸಿಮ್ ಆಫ್ ಮಾಡಿದ್ದೀನಿ. ಮಾಡೋಕ್ಕಿಂತ ಮುಂಚೆ ನಾನು ಯಾರ್ಯಾರು ದುಡ್ಡು ಕೊಡಬೇಕಾಗಿತ್ತು, ಯಾರ ಜೊತೆ ನನ್ನ ಕಮಿಟ್ಮೆಂಟ್ಸ್ ಇತ್ತು, ಎಲ್ಲರಿಗೂ ಒಂದು ಮೆಸೇಜ್ ಹಾಕಿದ್ದೀನಿ ಸರ್ ನಾನು ತೊಂದರೆಯಲ್ಲಿದ್ದೀನಿ, ನಾನು ನಿಮ್ಗೆ ದುಡ್ಡು ಕೊಡಬೇಕಾಗಿತ್ತು, ಕೊಡೋಕ್ಕಾಗಿಲ್ಲ, ಇವತ್ತು ನನ್ನ ಪರಿಸ್ಥಿತಿ ಸರಿ ಇಲ್ಲ, ನಾನು ಊರು ಬಿಟ್ಟು ಹೋಗ್ತಾ ಇದ್ದೀನಿ, ಐ ವಿಲ್ ಕಮ್ ಬ್ಯಾಕ್, ನಾನು ಪ್ಲೀಸ್ ಫಾರ್ಗಿವ್ ಮೀ, ನಾನು ಕ್ಷಮಿಸಿಬಿಡಿ ಅಂತ ಎಲ್ಲರಿಗೂ ಒಂದೊಂದು ಮೆಸೇಜ್ ಹಾಕಿದೆ ಸರ್. ಒಬ್ಬರು ಬಿಟ್ಟಿಲ್ಲ, ಯಾರೋ ಒಬ್ಬರು ಮಿಸ್ ಆಗಿರ್ಬೋದು ಅಷ್ಟೇ, ಗೊತ್ತಿಲ್ಲ. ನಾನೊಂದು 20-23 ಜನ ಇರ್ಬೇಕು ಸರ್. ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದು ಇಂಡಸ್ಟ್ರಿಯಲ್ಲಿ, ಅಂದರೆ 15 ವರ್ಷ ಸರ್ವೀಸಲ್ಲಿ. ಎಲ್ರಿಗೂ ಒಂದೊಂದು ಮೆಸೇಜ್ ಹಾಕಿದೆ. ಮೆಸೇಜ್ ಹಾಕಿ ಮೊಬೈಲ್ ಆಫ್ ಮಾಡಿಬಿಟ್ಟೆ. ರಾತ್ರಿ 1:30 ಯಾರೂ ಎಚ್ಚರ ಇರಲ್ಲ, ಯಾರಾದರೂ ನಂಗೆ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಅನ್ನೋ ಒಂದೇ ಒಂದು ಧೈರ್ಯ. ಬಟ್ ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಸರ್. ಅಷ್ಟೊತ್ತಿಗೆ ಮೆಸೇಜ್ ಹಾಕಿಬಿಟ್ಟು ಮೊಬೈಲ್ ಸಿಮ್ ಎಸ್ಬಿಟ್ಟೆ ನಾನು. ಸಿಮ್ ಎಸ್ಬಿಟ್ಟು ಯಾವುದೋ ಒಂದು ಹರಿಯೋ ನದಿಯಲ್ಲಿ ಎಸ್ತಿಬಿಟ್ಟೆ ನಾನು. ಕುಂದಾಪುರದ ಹತ್ರ, ಅದನ್ನು ಹೇಳ್ತೀನಿ, ಕುಂದಾಪುರದ ಹತ್ರ ಒಂದು ನದಿ, ಅಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ಎಸ್ದೆ. ಅಲ್ಲೊಂದು ದಿನ ಇದ್ದೆ. ಅಲ್ಲಿಂದ ನಾನು ಸೌದತ್ತಿ ಎಲ್ಲಮ್ಮನಿಗೆ ಬಂದೆ, ಎಲ್ಲಮ್ಮನ ದರ್ಶನ ತೊಗೊಂಡೆ. ಅಲ್ಲಿಂದ ನಾನು ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ಗೊಬ್ಬನಿಗೆ ಫೋನ್ ಮಾಡಿದೆ, ನನಗೆ ಹಿಂಗೆ ಆಗ್ಬಿಟ್ಟಿದೆ, ಪ್ರವೀಣ್ ಅಂತ. ಇವತ್ತು ಅವನು ಈಸ್ ನೋ ಮೋರ್. ಪ್ರವೀಣ್ ಅಂತ ಅವ್ರ ಗದಗದವ್ರು. ಅವ್ನು ನಂದೆಲ್ಲ ಒಂದು A to Z ಗೊತ್ತಿತ್ತು. ಅವ್ನಿಗೆ ಹೇಳಿದೆ, ಹಿಂಗೆ ಆಗ್ಬಿಟ್ಟಿದೆ ಕಣವ, ನಾನು ಊರು ಬಿಡು ಅಂತ ಪ್ರಸಂಗ ಬಂದುಬಿಟ್ಟಿದೆ, ನಾನು ಬಿಡ್ತಾಯಿದ್ದೀನಿ, ಸ್ವಲ್ಪ ದುಡ್ಡು ಕೊಡೋ ಅಂದೆ. ಕೊಟ್ಟವನು ಒಂದಿಷ್ಟು ದುಡ್ಡನ್ನು ಅರೇಂಜ್ ಮಾಡಿದೆ. ಆ ದುಡ್ಡನ್ನು ತೊಗೊಂಡು ನಾನು ಹೊರಟೆ. ಒಂದು 50,000ವರೆಗೂ ದುಡ್ಡಿತ್ತು ನನಗೆ. ಈಗ ಒಂದು 10-15 ದಿನ ಜೀವನ ಮಾಡೋಕ್ಕೆ ನನಗೇನು ತೊಂದರೆ ಇರಲಿಲ್ಲ. ಆ ರೇಂಜಿಗೆ ಹೋದೆ. ನನ್ನ ಕಡೆ ಒಂದು 50,000 ರೂಪಾಯಿ ಇತ್ತು. ಮದುವೆಗೆ ಬಂದ ಸ್ವಲ್ಪ ಖರ್ಚಾಗಿ ಒಟ್ಟು ಎಲ್ಲನೂ. ನಾನು ಕೊಲ್ಲಾಪುರ್ಗೆ ಹೋದೆ, ಸೊಲ್ಲಾಪುರ್ಗೆ ಹೋದೆ, ನಾಂದೇಡ್ಗೆ ಹೋದೆ, ನಾಗ್ಪುರ್ಗೆ ಹೋಗಿದ್ದೀನಿ, ಕಾಶಿಗೆ ಹೋಗಿದ್ದೀನಿ, ನಾರ್ತ್ ಇಂಡಿಯಾ ಎಲ್ಲ ತಿರುಗಿಬಿಟ್ಟಿದ್ದೀನಿ ಸರ್. ನಾನು ಒಂದೇ ಪ್ಲೇಸಲ್ಲಿ ಒಂದೇ ದಿನ ಒಂದಿಷ್ಟು ದಿವಸ ಇರ್ತಿದ್ದೆ, ಮತ್ತು ಬೇಜಾರಾದ ತಕ್ಷಣ ನಿಂತು ಕಡೆ ಹೋಗ್ತಿದ್ದೆ, ಬೇಜಾರಾದ ತಕ್ಷಣ ನಿಂತು ಕಡೆ ಹೋಗ್ತಿದ್ದೆ. ನಾನೊಬ್ಬ ಇಂಜಿನಿಯರ್, ನಾನು ಇಂಜಿನಿಯರಿಂಗ್ ಕಲ್ತಿರೋದ್ರಿಂದ ನನಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರಲಿಲ್ಲ. ನಂದು ಹಿಂದಿ ಚೆನ್ನಾಗಿದೆ, ಇಂಗ್ಲೀಷ್ ಒಂದು ರೇಂಜಿಗೆ ಮ್ಯಾನೇಜಬಲ್. ಹೀಗಾಗಿ ನಾನು ಎಲ್ಲೇ ಕಡೆ ಜಾಬ್ ಮಾಡೋಕ್ಕೆ ನನಗೆ ಏನು ತೊಂದರೆ ಆಗ್ತಿರಲಿಲ್ಲ. ಎಲ್ಲಿ ಒಂದು ಟೂರಿಸಮ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ, ಯಾವುದೋ ಒಂದು ಪೈಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ, ಯಾವುದೋ ಒಂದು ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡಿದ್ದೀನಿ. ಒಂದಲ್ಲ ಎರಡಲ್ಲ ಸಾವಿರಾರು ಕೆಲಸ, ಹೋಟೆಲಲ್ಲಿ ಕೆಲಸ ಮಾಡಿದ್ದೀನಿ, ರೆಸಾರ್ಟಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ತೃಪ್ತಿ ಆಗೋವರೆಗೂ ಒಂದಿಷ್ಟು ಕೆಲಸ ಮಾಡ್ತಿದ್ದೆ. ಬೇಡ ಅನ್ನಿಸ್ತದೆ, ಇನ್ನೊಂದು ಜಾಗಕ್ಕೆ ಚೇಂಜ್ ಮಾಡ್ತಿದ್ದೆ. ಈ ಮಧ್ಯದಲ್ಲಿ ನಾನು ನನ್ನ ಮಿಸಸ್ಗೆ ಲೆಟರ್ ಬರೆದೆ, ನಾನು ಇದ್ದೀನಿ, ನಾನು ಹುಡ್ಕೋ ಪ್ರಯತ್ನ ಮಾಡಬೇಡಿ. ಮಿಸಸ್ಗೂ ಬರೆದೆ, ನಮ್ಮ ತಂದೆ ತಾಯಿಗೂ ಬರೆದೆ, ನಾನಿದ್ದೀನಿ, ನಾನು ಹುಡ್ಕೋ ಪ್ರಯತ್ನ ಮಾಡಬೇಡಿ, ಬರ್ತೀನಿ, ನಾನು ಆದಷ್ಟು ಬೇಗ ಬರ್ತೀನಿ, ನಾನು ಸಾಯಲ್ಲ. ಗೊತ್ತಿಲ್ಲ ನಾನು ಯಾವಾಗ ಬರ್ತೀನಿ ಅಂತ. ಬರ್ತೀನಿ, ನೀವು ಯಾವುದೋ ಕಾರಣ ಕೊಡ್ಕೋ ಪ್ರಯತ್ನ ಮಾಡಿವಂತೆ ಒಂದು ಲೆಟರ್ ಬರೆದು ಹಾಕಿದೆ. ಹಾಗೆ ನಾನು ಜೀವನ ಹೋಯ್ತು. ನನಗೂ ಎಲ್ಲ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ, ಅಣ್ಣ ಅಕ್ಕ ಎಲ್ಲರನ್ನೂ ಬಿಟ್ಟಿರೋಕ್ಕೆ ನನಗೂ ಆಗಲ್ಲ. ಇಂಥ ಒಳ್ಳೆ ಫ್ರೆಂಡ್ ಸರ್ಕಲ್ ಇತ್ತು ನನಗೆ. ಎಲ್ಲರನ್ನೂ ಕಳ್ಕೊಂಡು ಹೋಗೋದು ಅಂದರೆ ಅಷ್ಟು ಸರಳ ಅಲ್ಲ ಸರ್. ಆದರೂ ನಾನು 7 ವರ್ಷ ಸರ್ ನನಗೆ ಅಜ್ಞಾತವಾಸದಲ್ಲಿ ಅನುಭವಿಸ್ದೆ ನಾನು. ನಂದು ಆ ಟೈಮಲ್ಲಿ 7:30 ನಡೀತಾ ಇತ್ತು. ನನಗೊಬ್ಬರು ಗುರುಗಳು ಹೇಳಿದರು, ನಿನಗೆ 7:30 ನೀನು ಭಾಳ ಕೆಟ್ಟದಾಗಿದೆ, ಆ ಟೈಮಲ್ಲಿ ಭಾಳ ಹುಷಾರಾಗಿರಬೇಕು ಅಂತ ಹೇಳಿದರು. ಮುಂಚೆನೇ ಹೇಳಿದರು ಅದನ್ನು. ಬಟ್ ನಾನು 7:30 ಊರು ಬಿಟ್ಟಿದ್ದೆ. ನನಗೆ ವಾಪಸ್ ಬಂದಿದ್ದು 7:30 ಮುಗಿದ ಮೇಲೆ ಬಂದಿದ್ದೀನಿ. 6-7 ವರ್ಷ ನಾನು ಅಲ್ಲಿಂದ ನೇಪಾಳ್ಗೆ ಹೋದೆ. ನೇಪಾಳದಲ್ಲಿ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಒಬ್ಬರಿದ್ದರು. ಅವ್ನಿಗೇನು ಗೊತ್ತಿಲ್ಲ, ಅವ್ನು ಕನ್ನಡ, ನಮ್ಮ ಫಿಲ್ಮ್ ಇಂಡಸ್ಟ್ರಿ ಅದೇನು ಗೊತ್ತಿಲ್ಲ. ಅವ್ನು ನೇಪಾಳದವನು. ನಾನು ಇಂಜಿನಿಯರಿಂಗ್ ಕಲಿಬೇಕಾದಾಗ ಅವನ ಜೊತೆ ನನ್ನ ಕ್ಲಾಸ್ಮೇಟ್ ಅವ್ನು ನೇಪಾಳದಿಂದ ಬಂದು ಜಾಯ್ನ್ ಆಗಿದ್ದ. ಅವ್ನಿಗೆ ಹೇಳಿದೆ, ನಾನು ಸ್ವಲ್ಪ ಫೈನಾನ್ಷಿಯಲಿ ಫೇಲ್ಯೂರ್ ಆಗಿದ್ದೀನಿ, ಐ ನೀಡ್ ಅ ಶೆಲ್ಟರ್ ಅಂತಂದೆ. ಅವನೊಂದು ಶೆಲ್ಟರ್ ಕೊಟ್ಟ ನನಗೆ. ಅವನೊಂದು ರೆಸಾರ್ಟ್ ಇತ್ತು, ಅವನದೊಂದು ಹೋಟೆಲ್ ಇತ್ತು, ಅಲ್ಲಿ ಕೆಲಸ ಮಾಡಿದೆ. ಅಲ್ಲೇ ಎಷ್ಟೋ ದಿನ ಕಳೆದೆ ನಾನು ಜನಕ್ಪುರದಲ್ಲಿ. ಜನಕ್ಪುರ ಅಂತ ಊರು. ಹೀಗೆ ನನ್ನ ಜೀವನ 6 ವರ್ಷ ಹೆಂಗೆಗೋ ಕಳೀತು. ಮಿಡ್ಲಲ್ಲಿ ಎಲ್ಲೋ ಒಂದು ಕಡೆ ನಾನು ಲೆಟರ್ ಬರೀತಾ ಇದ್ದೆ. ನಾನು ಇದೀನಿ ಅನ್ನೋ ಕ್ಲೂ ಕೊಡ್ತಿದ್ದೆ, ನಾನು ಅಷ್ಟು ಮಾತ್ರ ಹೇಳ್ತಿದ್ದೆ. ನನ್ನ ಫ್ರೆಂಡ್ ಪ್ರವೀಣ್ ಅನ್ನೋ ಒಂದು ಕಡೆ, ಅವನಿಲ್ಲ ಈಗ, ನೋ ಮೋರ್. ಅವನೇ ನನಗೆ ದುಡ್ಡು ಕೊಟ್ಟಿದ್ದು. ಪಾಪ ಅವನು ನೋಡೋಕ್ಕೂ ಆಗಲಿಲ್ಲ ನಾನು. ಪಾಪ ನನ್ನ ಕಷ್ಟದಲ್ಲಿ ಹೆಲ್ಪ್ ಮಾಡಿದವನು. ಅವನ ಮೂಲಕ ನನ್ನ ಗದಗಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏನು ನಡೀತಾ ಇದೆ ಅಂತ ತಿಳ್ಕೊತಾ ಇದ್ದೆ ವಿಷಯಗಳನ್ನ. ಆಮೇಲೆ 6 ವರ್ಷ ಆಯಿತು ಸರ್. ಎಲ್ಲೋ ಒಂದು ಕಡೆ ಗಿಲ್ಟ್ ಕಾಡ್ತಾಯಿತ್ತು. ನಾನು ಬರಬೇಕು, ವಾಪಸ್ ಬರಬೇಕು, ಸಾಲ ತೀರಿಸಬೇಕು, ಜನರ ಮುಂದೆ, ಎಲ್ಲರ ಮುಂದೆ ಎಲ್ಲರನ್ನೂ ಹೋಗಿ ಭೇಟಿ ಆಗಬೇಕು. ನನ್ನ ಕಷ್ಟ ಹೇಳ್ಕೊಂಡ್ರೆ ಎಲ್ಲರೂ ನನಗೆ ಒಂದು ಅವಕಾಶ ಕೊಡ್ತಾರೆ, ಹೊಸ ಬದುಕು ಕಟ್ಕೋಬೇಕು, ಸೆಕೆಂಡ್ ಇನ್ನಿಂಗ್ಸ್ ಮತ್ತೆ ನಾನು ಪ್ರಾರಂಭ ಮಾಡಬೇಕು. ಕೈಲಿ ಆದಷ್ಟು ತೀರ್ಸೋಕ್ಕೆ ಪ್ರಯತ್ನ ಪಡೋಣ. 10 ರೂಪಾಯಿ ಕೊಡೋಕ್ಕಾಗಲ್ಲ ಅಂದ್ರೆ 1 ರೂಪಾಯಿ ಆದರೂ ಕೊಡೋಣ.
ಅವ್ರ ಮುಂದೆ ಇದ್ದರೆ ಕಣ್ಣು ಮುಂದೆ ಇದ್ದರೆ ಅದರ ರೀತಿಯೇ ಬೇರೆ. ನಾನು ಹೋಗಿದ್ದು ತಪ್ಪಿದು, ನಾನು ಮಾಡಿದ ತಪ್ಪು ಅಂತ ನನಗೆ ಯಾವಾಗಲೂ ಕಾಡ್ತಾಯಿತ್ತು. ನಾನು ಏನೇ ಹೇಳ್ಕೊಬೇಕಂದ್ರೂ ದೇವ್ರ ಹತ್ರನೇ ಹೇಳ್ಕೊಬೇಕು, ರಾಯರ ಹತ್ರನೇ ಹೇಳ್ಕೊಬೇಕು. ನಾನು ರಾಯರನ್ನ ಭಾಳ ನಂಬ್ತೀನಿ. ರಾಯರೇ ನನ್ನ ಫ್ರೆಂಡ್, ಅವ್ರ ಮುಂದೆ ಕಷ್ಟ ಹೇಳ್ಕೊಬೇಕು ಅಂತ ಒಂದು ನೋವು ಅನುಭವಿಸಿದೆ ಎಲ್ಲರನ್ನು ಬಿಟ್ಟು. ಇಷ್ಟರ ಮಧ್ಯದಲ್ಲಿ ನನ್ನ ತಂದೆ ತೀರೋದ್ರು, ಬರಲಿಕ್ಕಾಗಲಿಲ್ಲ. ನನ್ನ ತಾಯಿ ತೀರೋದ್ರು, ಬರಲಿಕ್ಕಾಗಲಿಲ್ಲ. ನಮ್ಮ ಅಜ್ಜಿ ತೀರೋದ್ರು, ಬರಲಿಕ್ಕಾಗಲಿಲ್ಲ. ನನ್ನ ಫ್ರೆಂಡ್ ಪ್ರವೀಣ್ ತೀರೋದ್ರು, ಬರಲಿಕ್ಕಾಗಲಿಲ್ಲ. ಒಂದು ಹಿಡಿ ಮಣ್ಣಕ್ಕಾಗಲಿಲ್ಲ ಸರ್. ಭಾಳ ಬೇಜಾರಾಯಿತು. ನನ್ನ ತಾಯಿ ಯಾವಾಗಲೂ ಹೇಳ್ತಾಯಿದ್ರು, ನೋಡು ಜೀವನದಲ್ಲಿ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಸುಖದಾಗ ಯಾವ್ದಾದ್ರು ಫಂಕ್ಷನ್ ಒಳ್ಳೆ ಫಂಕ್ಷನ್ ಇದ್ದಾಗ ಹೋಗಲಿಲ್ಲ ಅಂದರೂ ಅಷ್ಟಾಯಿತು. ಯಾರು ಸತ್ತಾಗ ಹೋಗಿ ಅವ್ರ ಕೊನೆಯ ಟೈಮಲ್ಲಿ ಅವ್ರ ಮುಖ ನೋಡಿ ಹಿಡಿ ಮಣ್ಣು ಹಾಕಿ ಬಂದರೆ ಅದರಲ್ಲಿ ಸಿಗೋ ಪುಣ್ಯನೇ ಬೇರೆ, ನೀ ಅದನ್ನು ಮಾಡಬೇಕು ಅಂತ ಹೇಳ್ತಿದ್ರು. ನಮ್ಮ ತಾಯಿ ಯಾವುದ್ರ ಮದುವೆ ತಪ್ಪಿಸಿಲ್ಲ ಅಂದ್ರೆ ಯಾವ್ದು ಸತ್ತದ ಅಂದರೆ ಮೊದಲು ಓಡೋಗ್ಬಿಡ್ತಿದ್ರು. ಆ ಥರ ವ್ಯಕ್ತಿ. ಅವ್ರ ಕಡೆ ಕೇಳಿ ಬೆಳೆದಿದ್ದೆ. ನಾನು ಅದನ್ನು ನಡೆಸ್ತಿದ್ದೆ, ಕೆಲವು ತಕ್ಕ ಮಟ್ಟಿಗೆ ನಾನು ನಡೆಸ್ತಾ ಇದ್ದೆ ಇಲ್ಲಿದ್ದಾಗ. ಆದರೆ ನನ್ನ ತಂದೆ ತಾಯಿಗೆ ಹಿಡಿ ಮಣ್ಣು ಹಾಕಕ್ಕೆ ನಾನೇ ಇರಲಿಲ್ಲ. ಎಷ್ಟು ವಿಪರಾಸ್ಯ ನೋಡಿ, ವಿಧಿ ಅಂದರೆ ಹಿಂಗೆ. ನಾನೇ ನನ್ನ ತಂದೆ ತಾಯಿಗೆ ಹಿಡಿ ಮಣ್ಣು ಹಾಕೋಕ್ಕಾಗಲಿಲ್ಲ. ಮತ್ತೆ ನನಗಿಲ್ಲಿ ಬರಬೇಕನ್ನಿಸ್ತು. ಇಷ್ಟರ ಮಧ್ಯದಲ್ಲಿ ನಾನು ನಮ್ಮನೆ ಟಚ್ಚಲ್ಲಿ ಬಂದೆ. ಒಂದೂವರೆ ವರ್ಷದಿಂದ, ಒಂದೂವರೆ ವರ್ಷ 3 ತಿಂಗಳು ಅಂದ್ಕೊಂಡೆ. ಬಂದೆ, ಟಚ್ಚಲ್ಲಿ ಬಂದುಬಿಟ್ಟು ಹಿಂಗೆ ಬರ್ತಾಯಿದ್ದೀನಿ ಅಂತಂದ್ರು. ಅವಾಗೆಲ್ಲ ನಡೆದ ವಿಷಯ ಗೊತ್ತಾಯಿತು, ಬೇಜಾರಾಯಿತು. ಬಂದೆ ನಾನು. ಅದೇ ಟೈಮಲ್ಲಿ ಸ್ವಲ್ಪ ದರ್ಶನ್ ಸರ್ದು ಏನೋ ಇಶ್ಯೂ ನಡೆದಿತ್ತು, ನನ್ನ ಬಗ್ಗೆನೂ ಅದರಲ್ಲಿ ಏನೋ ಬಂದಿತ್ತು. ಬಟ್ ನಾನು ಇದ್ದೀನಿ ಅಂತ ಹೇಳೋಕ್ಕಂತ ಬರಬೇಕಂದೆ. ಅದೇ ಟೈಮಲ್ಲಿ ನನಗೆ ಕಿವಿ ಆಪ್ರೇಷನ್ ಆಗಿತ್ತು. ಕಿವಿ ಆಪ್ರೇಷನ್ ಆಯಿತು. ಅದು ಕಲ್ಚರ್ ಟೆಸ್ಟ್ ಮಾಡಿದ್ರೆ TB ಆಗಿತ್ತು ನನಗೆ. ಮತ್ತು ನಾನು 4 ತಿಂಗಳ ಬೆಡ್ ರೆಸ್ಟ್ ತೊಗೋಬೇಕಾಯಿತು. 4 ತಿಂಗಳು ಫುಲ್ ಮೆಡಿಕೇಷನ್ಲಿದ್ದೆ. ಅದೆಲ್ಲ ಕ್ಲಿಯರ್ ಆಯಿತು. ಥ್ರೋಟ್ ಆಪ್ರೇಷನ್ ಆಯಿತು, ಕಿಡ್ನಿ ಸ್ಟೋನ್ ಆಪ್ರೇಷನ್ ಆಯಿತು. ನನಗೆ 1 ಅಲ್ಲ 2 ಅಲ್ಲ, ಭಾಳ ಅನುಭವಿಸ್ಬಿಟ್ಟೆ. ಅದಾದಮೇಲೆ ಸ್ವಲ್ಪ ಕ್ಲಿಯರಾಗಿ ನಂದು ಒಂದು ಕೇಸ್ ಇತ್ತು, ಅರ್ಜುನ್ ಸರ್ಜಾ ಅವ್ರದ್ದು. ನಂದು ಅವ್ರಿಗೆ 2 ಚೆಕ್ ಕೊಟ್ಟಿದ್ದೆ ನಾನು, ಸೆಕ್ಯೂರಿಟಿ ಪರ್ಪಸ್ ಅಕೌಂಟ್ಸ್ ಪ್ರೇಮಬರ ಡಿಸ್ಟ್ರಿಬ್ಯೂಷನಲ್ಲಿ. ಆ 2 ಚೆಕ್ಕನ್ನು ಅವರು ಪ್ರೆಸೆಂಟ್ ಮಾಡಿದ್ರು, ಅದು ಬೌನ್ಸ್ ಆಗಿತ್ತು. ಅದ್ರ ಮೇಲೆ ನನಗೆ ಸರ್ಚ್ ವಾರಂಟ್ ಇಶ್ಯೂ ಆಗಿತ್ತು. ನನಗೆ ವಿಷಯ ಗೊತ್ತಾಯಿತು. ಸೊ ನಾನು ಬೇಲ್ ತೊಗೊಳ್ಳೇಬೇಕಿತ್ತು. ನಾನು ನಮ್ಮ ಬ್ರದರ್ ಮೂಲಕ ಅವ್ರ ಲಾಯರನ್ನು ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಆಮೇಲೆ ಸ್ವಲ್ಪ ಏನೂ ಆಗಲಿಲ್ಲ. ಅದಾದಮೇಲೆ ನಾವೇ ಬೇಲ್ ತೊಗೊಂಡೆ. ಹೋದ ವರ್ಷ ಮೇ 29ಕ್ಕೆ ನಾನು ಬೇಲ್ ತೊಗೊಂಡಿರೋದು. ಫಸ್ಟ್ ಟೈಮ್ ನಾನು ಬೆಂಗಳೂರು ಬಂದಿದ್ದೆ. ಅವಾಗ ಬೆಂಗಳೂರು ಬಂದೆ ಆಫ್ಟರ್ 7 ಇಯರ್ಸ್ ಆದಮೇಲೆ. ಬೇಲ್ ತೊಗೊಂಡೆ. ಬೇಲ್ ತೊಗೊಂಡಾದ್ಮೇಲೆ ಇಲ್ಲಿಲ್ಲ, ಮತ್ತೆ ಹೋದೆ. ದಿನಕರನ್ ಭೇಟಿಯಾದೆ. ನನ್ನ ಗತಿ ಆಪ್ತರ ಅಂದರೆ ದಿನಕರ್ ಜೊತೆ ನಾನು ಹೆಚ್ಚಿಗೆ ಒಡನಾಟ. ಅವನ ಜೊತೆ ನಾನು ಹೆಚ್ಚಿಗೆ ಪಿಕ್ಚರ್ ಮಾಡಿರೋದು. ನನ್ನ ಒಳ್ಳೆ ಫ್ರೆಂಡ್ ಬೇರೆ. ಅವನು ಭೇಟಿಯಾದಮೇಲೆ ದರ್ಶನ್ ಸರ್ ಅವಾಗ ಊರಲ್ಲಿ ಇರಲಿಲ್ಲ, ಇಲ್ಲೇ ಇದ್ದರು. ಅವರು ಬೆಂಗಳೂರಿದ್ದರು. ಅವಾಗ ಅವ್ರಿಗೆ ಬೇಲ್ ಮೇಲೆ ಹೊರಗೆ ಬಂದಿದ್ದರು. ಮೀಟ್ ಆಗಲಿಲ್ಲ. ಅದು ಹಾಗೆ 3 ದಿನಕ್ಕೆ ಸರ್ ನಾನು ವಾಪಸ್ ಇನ್ನೊಂದು ವಾರ ದೇವಸ್ಥಾನಕ್ಕೆ ಹೋಗಿ ಬರಬೇಕಂತ ಹೋಗಿದ್ದೆ. 3 ದಿನಕ್ಕೆ ಸರ್ ನನಗೆ ಸ್ಟ್ರೋಕ್ ಆಯಿತು, ಪ್ಯಾರಲಿಸಿಸ್ ಆಯಿತು. 7 ತಿಂಗಳು ಮತ್ತೆ ಬೆಡ್ ರೆಸ್ಟ್. ನಾನು ಮೇ 29ಕ್ಕೆ ಬೇಲ್ ತೊಗೊಂಡಿದ್ದೀನಿ. ಅದಾದಮೇಲೆ 7.5 ತಿಂಗಳು ನಾನು ಮತ್ತೆ ಬೆಡ್ ರೆಸ್ಟ್ ತೊಗೊಂಡೆ. ಫುಲ್ ಫಿಸಿಯೋಥೆರಪಿ ಮಾಡಿಸ್ತೇನೆ. ನನಗೆ ವಾಪಸ್ ಬರಬೇಕು, ದುಡಿಬೇಕು ಅಂತ ಬಂದಿದ್ದೀನಿ. ಈ ಟೈಮಲ್ಲಿ ಹಿಂಗೆ ಆಗಿಬಿಡ್ತಲ್ಲಪ್ಪ, ಏನು ನನ್ನ ವಿಧಿನೇ ಹಿಂಗೆ ಬರೆದುಬಿಟ್ಟಿದ್ದೀನಿ ಅಂತ ನಾನು ಅಷ್ಟು ಬೇಜಾರು ಮಾಡ್ಕೊಂಬಿಟ್ಟಿದ್ದೀನಿ. ಮತ್ತು 7 ತಿಂಗಳು ಬೆಡ್ ರೆಸ್ಟ್, ಫಿಸಿಯೋಥೆರಪಿ ಇದು ಮಾಡಿ, ಸ್ವಲ್ಪ ವಾಕಿಂಗ್ ಮಾಡಿ, ಸ್ವಲ್ಪ ವಿಲ್ ಪವರ್ ತೊಗೊಂಡು ಮತ್ತೆ ರೆಡಿ ಆದೆ ಸರ್. ರೆಡಿಯಾಗಿ ಬೆಂಗಳೂರಿಗೆ ಬಂದೆ. ನಾನು ಏನು ಮಾಡಿದೆ ಅಂದರೆ, ಮೊದಲೇ ಕೆಲಸ ಈಗ 1-1.5 ತಿಂಗಳಿಂದ ಬಂದೆ ಬೆಂಗಳೂರಿಗೆ. ನಾನು ಯಾರಿಗೂ ಪ್ರೆಸ್ ಮೀಡಿಯಾದವ್ರಿಗೆ ಯಾರಿಗೂ ಸಿಗಲಿಲ್ಲ. ಫಸ್ಟಿಗೆ ಸಿಗಬೇಕು ಅಂದ್ಕೊಂಡಿದ್ದೆ, ಸಿಗಲಿಲ್ಲ. ನನ್ನ ಒಬ್ಬ ಗುಡ್ ಫ್ರೆಂಡ್ ಹೇಳಿದ್ರು, ಇಲ್ಲ ನೀನು ಯಾರ್ಯಾರ ಹತ್ರ ದುಡ್ಡು ತೊಗೊಂಡಿದ್ದೀಯ ಅವ್ರು ಮೊದಲು ಅಪ್ರೋಚ್ ಆಗು, ಆಮೇಲೆ ಪ್ರೆಸ್ ಮೀಟ್ ಮಾಡು ಅಂತಂದರು. ನನಗೇನು ಆ ಮೂಮೆಂಟಲ್ಲಿ ಹಂಗೆ ಅನ್ನಿಸ್ತು. ಅವ್ರು ಹೇಳಿದ್ದು ಕರೆಕ್ಟ್ ಅನ್ನಿಸ್ತು. ನಾನು ಯಾರ ಹತ್ರ ದುಡ್ಡು ತೊಗೊಂಡಿದ್ದೀನಿ ಇಷ್ಟರ ಮನೆಗೆ ಸರ್ 23-24 ಜನ ಇದ್ದಾರೆ. ಅಲ್ಲಿ ಒಬ್ಬರು ಇಬ್ಬರು ಸಿಕ್ಕಿಲ್ಲ ನನಗೆ. ಇಷ್ಟರ ಮನೆಗೂ ನಾನು ಹೋಗಿದ್ದೀನಿ ಸರ್, ಎಲ್ಲರ ಮನೆಗೂ ಹೋಗಿದ್ದೀನಿ. ನಾನು ಕೊಡ್ತೀನಿ, ಸ್ವಲ್ಪ ಕಾಲಾವಕಾಶ ಕೊಡಿ. ನಾನು ಸೋತಿದ್ದೀನಿ, ನಿಜ ಸತ್ತಿಲ್ಲ. ನಿಮ್ಮ ಕಣ್ಣು ಮುಂದೆನೇ ಇರ್ತೀನಿ, ಏನೋ ದುಡಿತೀನಿ, ಎಷ್ಟಾಗ್ತಷ್ಟು ದಿವಸ ಪ್ರಯತ್ನ ಮಾಡ್ತೀನಿ. ನನಗೊಂದು ಅವಕಾಶ ಕೊಡಿ, ಬದುಕಕ್ಕೆ ಒಂದು ಅವಕಾಶ ಕೊಡಿ, ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸೋಕ್ಕೆ ಒಂದು ಅವಕಾಶ ಕೊಡಿ ಅಂತ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ.
ಗೊತ್ತಿಲ್ಲ ಸರ್. ರಾಯರು ಎಲ್ಲರೂ ಹೃದಯದಲ್ಲಿ ಬಂದಿದ್ರು ಏನೋ ಗೊತ್ತಿಲ್ಲ. ಎಲ್ಲರೂ ಒಳ್ಳೆತನದಲ್ಲೇ ನನ್ನ ಕಳಿಸ್ಕೊಟ್ರು. ಎಲ್ಲರೂ ಟೀ ಕಾಫಿ ಎಲ್ಲ ಕುಡಿಸಿ, ಏನಾಗಲ್ಲ, ನೀನು ಒಳ್ಳೆ ಉದ್ದೇಶದಿಂದ ಬಂದಿದೆಯಾ, ನೀನೇನು ₹1 ದುಡ್ಡು ತೊಗೊಂಡಿಲ್ಲ, ನಮಗೆ ಗೊತ್ತು, ನೀನು ಕೊಡಬೇಕು ಅನ್ನೋ ಉದ್ದೇಶದಿಂದ ವಾಪಸ್ ಬಂದಿದ್ದೆಲ್ಲ, ಮನೆವರೆಗೂ ಹುಡ್ಕೊಂಡು ಬಂದಿದ್ದೆಲ್ಲ, ಅದೇ ಗ್ರೇಟು. ನೀನು ಅರ್ಧ ಗೆದ್ದಂಗೆ, ನೀವು ಹೋಗು, ನಾವೆಲ್ಲ ನಿನ್ನ ಸಪೋರ್ಟ್ ಇರ್ತೀವಿ, ನಿನ್ಗೆ ಆದ ಕೊಡು ಅಂತ ಎಲ್ಲರೂ ಒಂದೊಂದು ಥರ ಧೈರ್ಯ ಹೇಳಿ ಕಳಿಸಿದರು. ಒಳ್ಳೆತನ ಹೆಂಗೂ ಇರುತ್ತೆ ಅಂತ ಗೊತ್ತಾಗಿದ್ದೆ ನಾನು ಇವ್ರನ್ನೆಲ್ಲ ಮೀಟ್ ಆದಾಗ. ಖುಷಿ ಆಯಿತು. ಎಲ್ಲರನ್ನೂ ಮೀಟ್ ಆದಮೇಲೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಅಷ್ಟರಲ್ಲಿ ಮೊನ್ನೆ ಯಾರನ್ನೋ ಮೀಟ್ ಹಾಕೊಂಡು ಹೋದಾಗಲೇ ಒಂದು ಸಿನಿ ಬಜೆಲೆಲ್ಲ ಒಂದು ಕಡೆ ಬಂತು. ನಾನು ಅಷ್ಟೊತ್ತಿಗೆ ರೆಡಿಯಾಗಿದ್ದೆ. PR ಸರ್, ವೆಂಕಟೇಶ್ ಸರಿ ಫೋನ್ ಮಾಡಿದ್ದೆ ಮಂಗಳವಾರ ಬೆಳಿಗ್ಗೆ. ಅವ್ರು ಊರಲ್ಲಿ ಇರಲಿಲ್ಲ. ಬುಧವಾರ ಸಿಗ್ತೀನಿ ಅಂತಂದರು. ನಿನ್ನೆ ಸಿಕ್ಕು ಎಲ್ಲ ಮಾತಾಡಿ ಇವತ್ತು ಅರೇಂಜ್ ಮಾಡಿ ನಿಮ್ಮ ಎದುರುಗಡೆ ಬಂದು ಕೂತಿದ್ದೀನಿ ಸರ್. ನಾನು ಬೆಂಗಳೂರು ಬಿಡಬೇಕಾದ್ರೂ ಬರಗೈಲಿದ್ದೆ, ಇವತ್ತು ಬರಗೈಲಿದ್ದೀನಿ. ಏನೋ ಮಾಡ್ತೀನಿ ಅಂತ ಬಂದಿದ್ದೀನಿ. ನಿಮ್ಮೆಲ್ಲರದ್ದು ಸಹಕಾರ ಬೇಕು, ಸಪೋರ್ಟ್ ಬೇಕು. ಸೋತಿದ್ದೀನಿ, ಆದರೆ ಇನ್ನೂ ಸತ್ತಿಲ್ಲ. ಏನೋ ಮಾಡ್ತೀನಿ, 100% ಮಾಡ್ತೀನಿ. ಇಷ್ಟೇ ನಾನು ನಿಮ್ಮ ಕಡೆ ಕಳಕಳಿಯಿಂದ ಕೇಳ್ಕೊಂಡು ಸರ್. ನಾನು ಹೇಳಿದೆ ನಿಮಗೆ, ನಾನು ಒಂದೇ ಬಿಸ್ನೆಸ್ ಮಾಡಿರಲಿಲ್ಲ. ಹೋಟೆಲ್ ಬಿಸ್ನೆಸ್ ಮಾಡಿದ್ದೆ, ಮೈನ್ಸ್ ಬಿಸ್ನೆಸ್ ಮಾಡಿದ್ದೆ, ನಂದು ಸಾಫ್ಟ್ವೇರ್ ಕಂಪ್ನಿ ಮಾಡಿದ್ದೆ. ಎಲ್ಲದಕ್ಕೂ ಪ್ರೂಫ್ ಇದೆ, ಬೇಕಂದರೆ ಎಲ್ಲದಕ್ಕೂ ಪ್ರೂಫ್ ಇದೆ. ಪ್ಲಸ್ ಸ್ಯಾನಿಟರಿ ವೇರ್ಸ್ ಬಿಸ್ನೆಸ್ ಮಾಡಿದ್ದೆ. ಮತ್ತು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಒಂದೂ ಅಲ್ಲ ಸರ್, ತೆಲುಗುನೂ ಮಾಡಿದ್ದೀನಿ, ಕನ್ನಡನೂ ಮಾಡಿದ್ದೀನಿ. ನಾನು ಮೊದಲ ಸಲ ಫಿಲ್ಮ್ ಪ್ರೊಡ್ಯೂಸು ಮಾಡಿದ್ದೀನಿ. ಮದುವೆ ಮಮತೆ ಕರೆಯೋಲೆ ಪಿಕ್ಚರ್ ಪ್ರೊಡ್ಯೂಸು ಮಾಡಿದ್ದೀನಿ. ಅದರಲ್ಲೂ ಒನ್ ಆಫ್ ದ ಪ್ರೊಡ್ಯೂಸರ್ ನಾನು. ಮದುವೆ ಮಮತೆ ತೂಗುದೀಪ ಪ್ರೊಡಕ್ಷನ್ ಮಾಡಿದ್ರು. ಎಲ್ಲ ನನಗೆ ಯಾವ ಕೈ ಹಿಡಿದಿಲ್ಲ ಸರ್, ಒಂದಿಷ್ಟು ಪಿಕ್ಚರ್ ಕೈ ಹಿಡಿದಿಲ್ಲ. ನಾನು ಹೇಳಿದ್ನಲ್ಲ ಸರ್, ನಾನು ಮುಂಚೆನೇ ಹೇಳಿದೆ, ನಂದು ಫೇಲ್ಯೂರ್ ಪರ್ಸೆಂಟೇಜ್ ಹೆಚ್ಚಿಗೆ ಆಯಿತು, ಪ್ರಾಫಿಟ್ ಪರ್ಸೆಂಟೇಜ್ ಕಡಿಮೆ ಆಯ್ತಲ್ಲ, ಹಿಟ್ಟಾಗಿರೋ ಪರ್ಸೆಂಟೇಜ್ ಕಡಿಮೆ ಆಯಿತು. ಅವು ಎಲ್ಲ ಸರಿ ಹೋದಾಗ ನಾನು ಸ್ವಲ್ಪ ಲಾಸಲ್ಲೇ ಹೆಚ್ಚಿಗೆ ಇದ್ದೆ. ಹೇಳ್ತೀನಿ, ಇದು ಕೂತ್ರ. ಹಾಂ ಸರ್, ದರ್ಶನ್ ಸರ್, ನಾನು ಐರಾವತ ಪಿಕ್ಚರ್ ನಡಿಬೇಕಾದಾಗ ದರ್ಶನ್ ಸರ್ ಇಲ್ಲೇ ಮಂಚಿನ ಬೆಲೆಯಲ್ಲಿ ಶೂಟಿಂಗ್ ನಡೀತಾ ಇತ್ತು. ಒಂದು ಸಲ ಹೋದೆ. ನನಗೆ ಆವಾಗಲೇ ಅದು 2015 ಆವಾಗೊಂದು 5 ಕೋಟಿವರೆಗೂ ಇತ್ತು ಸಾಲ ನನಗೆ. ಬಟ್ ನನಗೆ ಆ ಟೈಮಲ್ಲಿ ಅರ್ಜೆಂಟ್ ಕುತ್ತಿಗೆ ಬಂದಿರೋ ಕಮಿಟ್ಮೆಂಟ್ 1 ಕೋಟಿವರೆಗೂ ಇತ್ತು. ನಾನು ಅನಿವಾರ್ಯವಾಗಿ ಆ 1 ಕೋಟಿ ಅಷ್ಟೇ ನಾನು ದರ್ಶನ್ ಸರ್ ಹತ್ರ ಹೋಗಿ ಫುಲ್ 5 ಕೋಟಿ ಅಂತ ಹೇಳಲಿಲ್ಲ. ನನಗೆ ಸರ್ 1 ಕೋಟಿ ಸಾಲ ಇದೆ ಕೊಡಿ ಅಂದೆ. ಇಮಿಡಿಯೇಟ್ ಕೊಟ್ಟರು ಸರ್, ಇಮಿಡಿಯೇಟ್ ಕೊಟ್ಟರು. ದರ್ಶನ್ ಸರ್ ಹೆಲ್ಪ್ ಮಾಡಿದ್ದಾರೆ. ಆದರೆ ಮತ್ತೆ ಎಡವಿದೆ. ನಾನು ಬಿಸ್ನೆಸ್ ಮಾಡೋಕ್ಕಂತ ಹೋದೆ, ನಾನು ಎಡವಿದೆ. ಅದು ನನ್ನ ಸ್ವಯಂಕೃತ ಅಪರಾಧಗಳು. ನಾನೇನು ಒಳ್ಳೆ ಸಾಚ ಅಲ್ಲ ಸರ್. ನಾನೇನೋ ದುಡಿಬೇಕು ಮಾಡಬೇಕು ಅಂತ ಹೋದೆ, ತಪ್ಪು ಮಾಡಿದ್ದೀನಿ. ಸ್ವಯಂಕೃತ ಅಪರಾಧಗಳು ಆಗಿದೆ ನನ್ನಿಂದ, ನಾನು ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಈ ಮಧ್ಯದಲ್ಲಿ ಮತ್ತೆ ನಾನು ಲಾಸ್ ಆದೆ. ಮತ್ತು ಪದೇ ಸಾವಿರಿಗೆ ಅಳೋರು ಯಾರು ಸರ್? ನಾನು ಮತ್ತೆ ಹೋಗಿ ಹೆಂಗೆ ಸರ್ ಒಂದು ದರ್ಶನ್ ಸರ್ ಮುಂದೆ ಮುಖ ಎತ್ತಿ ಕೇಳೋ ಪರಿಸ್ಥಿತಿ ಇರಲಿಲ್ಲ ಸರ್. ಕೇಳಿದ್ರೆ ಹೆಲ್ಪ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ, ನಾನು ಹೋಗಲಿಲ್ಲ ಸರ್. ಇವತ್ತು ಯಾವ ದೇವ್ರ ಮುಟ್ಟಿ ಹೇಳಿ ಅಂದರೂ ಹೇಳ್ತೀನಿ ಸರ್, ನನ್ನ ದರ್ಶನ್ ಸರ್ಗೆ ನಾನು ಹೊರಗೋಗೋ ವಿಷಯನೇ ಗೊತ್ತಿಲ್ಲ, ಹೊರಗಡೆ ಹೋಗೋ ವಿಷಯನೇ ಗೊತ್ತಿಲ್ಲ ಸರ್. ನಾನೇ ಹೋಗಿದ್ದು ಅಷ್ಟೇ. ಸಾಯ್ಬೇಕಂತ ಹೋದವನು ಅಂತ ಹೇಳಿದ್ನಲ್ಲ ಸರ್, ನಾನು ಎಲ್ಲಿದ್ದೀನಿ ಅಂತಲೂ ಗೊತ್ತಿಲ್ಲ. ಅವ್ರದ್ದು ಎಲ್ಲ ಇವತ್ತಿನವರೆಗೂ ಸರ್ ನನ್ನ ಬಗ್ಗೆ ಏನೇನೋ ಅಪವಾದಗಳು ಬಂದಿದ್ದಾರೆ. ನನ್ನ ಯಾವುದಕ್ಕೂ ಏನಿಲ್ಲ. ನಾನು ಏನು ಹೇಳ್ಬೇಕಂತ ಹೇಳಿದೆ, ತೂಗುದೀಪ ಪ್ರೊಡಕ್ಷನ್ ಆಗಲಿ, ತೂಗುದೀಪ ಡಿಸ್ಟ್ರಿಬ್ಯೂಷನ್ ನನ್ನ ಮಾತೃ ಸಂಸ್ಥೆ ಇದ್ದಂಗೆ ಸರ್. ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಲ್ಲಿಂದ ಅನ್ನ ಹೊಂದಿದ್ದೀನಿ. ಅಲ್ಲಿಂದ ಸ್ವಲ್ಪ ನಾನು 4 ಜನರ ಪರಿಚಯನೂ ಆಗಿದ್ದೀನಿ, ಹೆಸರು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಎಂದೂ ಅನ್ಯಾಯ ಮಾಡಿಲ್ಲ ಸರ್. ಯಾವುದೋ ಒಂದು ಡಿಸ್ಟ್ರಿಬ್ಯೂಷನಲ್ಲಿ ನನಗೆ ಹಿಂಗಾಗಿದೆ ಅಂತ ನನ್ನ ಮೇಲೆ ಅಪವಾದ ಬಂತು. ನಾನು ಮಾಡಿರಲಿಲ್ಲ ಸರ್. ಅದು ಯಾವುದೋ ಒಂದು ಬೇರೆ ಟೆಕ್ನಿಕಲ್ ಮಿಸ್ಟೇಕ್ ಆಗಿದ್ದು, ಅದು ನನ್ನ ಮೇಲೆ ಅಪವಾದ ಬಂತು. ನಾನು ₹1 ಯಾರ್ದು ತೊಗೊಂಡೋಗಿಲ್ಲ ಸರ್, ಇನ್ಕ್ಲೂಡಿಂಗ್ ದರ್ಶನ್ ಸರ್. ದರ್ಶನ್ ಸರೇ ನನ್ನ ಕಷ್ಟ ಅಂತಂದ ಕೊಟ್ಟಿರೋ ದುಡ್ಡು ಬಿಟ್ಟರೆ ಬೇರೆ ಯಾವ ದುಡ್ಡು ತೊಗೊಂಡೋಗಿಲ್ಲ ಸರ್. ನನಗೆ ಯಾರು ಹೇಳಿ ಇಲ್ಲ ಪ್ರೇಮ ಬರ ಒಂದೇ ಘಟನೆ ಅಲ್ಲ ಸರ್. ನನ್ನ ಪ್ರೇಮ ಬರೋದು ಒಂದು ಸಣ್ಣ ಡಿಸ್ಟ್ರಿಬ್ಯೂಷನ್ ಅಷ್ಟೇ. ಆ ಪಿಕ್ಚರ್ ಮಾಡ್ತಾಯಿದ್ವಿ. ಪಿಕ್ಚರ್ ಚೆನ್ನಾಗಿ ಹೋಯಿತು ಪ್ರೇಮ ಬರ. ಅರ್ಜುನ್ ಸರ್ಜಾ ಸರ್ ಭಾರಿ ಒಳ್ಳೆಯವರು. ಬಟ್ ಏನಂತಂದರೆ ನನಗೆ ಅದಕ್ಕಿಂತ ಹೆಚ್ಚಿಗೆ ನನಗೆ ಔಟ್ಸೈಡ್ ಫೈನಾನ್ಷಿಯಲ್ಸ್ ಕಮಿಟ್ಮೆಂಟ್ಸ್ ಭಾಳ ಆಗಿದ್ದು. ಸ್ವಲ್ಪ ಆ ಪ್ರೆಷರ್ ಭಾಳ ಇತ್ತು. ಆ ಪ್ರೆಷರ್ ಆ ಮೂಮೆಂಟಲ್ಲಿ ಹೆಚ್ಚಿಗೆ ಬಂತು. ನಂದು ಅದೇ ಡಿಸ್ಟ್ರಿಬ್ಯೂಷನ್ ಟೈಮಲ್ಲಿ ಅಷ್ಟೊತ್ತಿಗೆ ನಾನು ಕುತ್ತಿಗೆ ಬಂದುಬಿಟ್ಟಿದ್ದೆ. ನಾನು ಸಾಲ ಮಾಡಿ ನಾನು ಬೇರೆ ಕಡೆ ದುಡ್ಡು ಹುಟ್ಟಿದ್ರೆ ನಾನು ಇನ್ನೂ ಇರ್ತಿದ್ನೋ ಏನೋ ಗೊತ್ತಿಲ್ಲ ಸರ್. ನನಗೆ ದುಡ್ಡು ಹುಟ್ಟಲಿಲ್ಲ ಸರ್. ನಂಗೆ ದುಡ್ಡು ನನ್ನ ರೇಂಜಿಗೆ ನಾನು ಎಲ್ಲಿ ಒಂದು ಪೇಪರ್ ಕೊಟ್ಟವನಲ್ಲ, ಒಂದು ಡಾಕ್ಯುಮೆಂಟ್ ಇಲ್ಲ, ಒಂದು ಆಸ್ತಿ ಮಾಡಿದವನಲ್ಲ, ₹1 ಮನೆಗೆ ಮಾಡಿದವನಲ್ಲ ಸರ್.
ಇನ್ನೊಂದು ಸ್ವಲ್ಪ ಯಾರು ಕೊಟ್ಟಿದ್ರು ಇರ್ತಿದ್ನೋ ಏನೋ ಗೊತ್ತಿಲ್ಲ, ಇನ್ನೊಂದು ವರ್ಷ ಆದಮೇಲೆ ಹೋಗಿದ್ನೋ ಏನೋ ಗೊತ್ತಿಲ್ಲ. ಆದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಕುತ್ತಿಗೆ ಬಂದುಬಿಟ್ಟಿತ್ತು, ನಾನು ಆ ಡಿಸಿಷನ್ ತೊಗೊಳ್ಳೇಬೇಕಾಗಿತ್ತು, ತೊಗೊಂಡೆ ಅಷ್ಟೇ. ಏನು ಸರ್? ಸರ್ ದೇವರಾಣೆ ಇದು ನನಗೆ ಗೊತ್ತಿಲ್ಲ ಸರ್. ಇದು ಏನು ನಾನು ಹೋದ್ಮೇಲೆ ನಡೆದ ವಿಷಯ ಸರ್, ಇದು ನನಗೇನು ಗೊತ್ತಿಲ್ಲ ಸರ್. ದೇವರಾಣೆ ನಾನು ಹೋದ್ಮೇಲೆ ಆಗಿದೆ ಸರ್, ಏನೇನಾಗಿದೆ ಅಂತ ಗೊತ್ತಿಲ್ಲ ಸರ್. ಅಲ್ಲ ಕರೆಕ್ಟು, ಬಟ್ ಅದು ಏನಾಗಿದೆ ಏನು ಅಂತ ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಬೇಕು ಸರ್. ಈಗ ಅದು ನಿಜವಾಗ್ಲೂ ನನಗೆ ಗೊತ್ತು, ನನ್ನ ಆಪ್ಷನ್ಸಲ್ಲಿ ನಡೆದಿರೋದು ಸರ್, ಅದು ನನಗೆ ಗೊತ್ತಿಲ್ಲ. ಕೇಳ್ತೆ ಇಲ್ಲ, ಈ ಪ್ರೇಮ ಬರಹ ಡಿಸ್ಟ್ರಿಬ್ಯೂಷನ್ ಮಾಡು ಅಂತ ಹೇಳಿದ್ದೆ ದರ್ಶನ್ ಸರ್. ಅಲ್ಲ ಹೇಳ್ತೀನಿ ಅಲ್ಲ ಸರ್, ಹೇಳ್ತೀನಿ ಅದನ್ನು ಹೇಳ್ತೀನಿ. ನಾನು ದರ್ಶನ್ ಸರ್ ಕುರುಕ್ಷೇತ್ರ ಪಿಕ್ಚರ್ ಮಾಡ್ತಾಯಿದ್ರು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ. ಒಂದಿನ ರಾತ್ರಿ 10:30 ಫೋನ್ ಮಾಡಿದ್ರು, ಅಲ್ಲಿಂದ ಫೋನ್ ಮಾಡಿದ್ರು. ಮಲ್ಲು ಸೀನಿಯರ್ನ ಅವರು ಸೀನಿಯರ್ ಅಂತಾರೆ ದರ್ಶನ್ ಸರ್, ಅರ್ಜುನ್ ಸರ್ಜಾ ಅವ್ರಿಗೆ, ಸೀನಿಯರ್ನ ಕಳಿಸ್ತೀನಿ, ಭೇಟಿಯಾಗು, ಅವ್ರದ್ದು ಪ್ರೇಮ ಬರಹ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ನೀನೇ ಮಾಡಬೇಕು ಅಂತಂದರು. ದರ್ಶನ್ ಸರ್ ಹೇಳಿದ್ಮೇಲೆ ನಾನು ಇಲ್ಲನಕ್ಕಾದ, ಅವ್ರದ್ದೇ ಬ್ಯಾನರ್, ಅವ್ರದ್ದೇ ಪ್ರೊಡಕ್ಷನ್. ನಾನು ಹ್ಞೂ ಅಂತಂದೆ ಸರ್. ನಾನು ಅದೇ ಟೈಮಲ್ಲಿ ಲೈಫ್ ಜೊತೆ ಒಂದು ಸೆಲ್ಫಿ ಅಂತ ಪಿಕ್ಚರ್ ಮಾಡ್ತಿದ್ದೆ, ದಿನಕರ ಡೈರೆಕ್ಷನ್, ನಾನು ಕೋ ಡೈರೆಕ್ಟರ್, ಸಮೃದ್ಧಿ ಮಂಜುನಾಥ್ ಪ್ರೊಡ್ಯೂಸರ್. ಅದಕ್ಕೆ ನಾನು ಆಳ್ವಾ ಮನೆಯಲ್ಲಿ ಅಲ್ಲಿ ಮಾನ್ಯತಾ ಹತ್ರ ಶೂಟಿಂಗ್ ನಡೀತಾ ಇತ್ತು. ಅಲ್ಲೇ ಅರ್ಜುನ್ ಸರ್ಜಾ ಅವರು ಏರ್ಪೋರ್ಟ್ಲಿಂದ ಅಲ್ಲೇ ಬಂದರು, ನಾನು ಭೇಟಿಯಾಗಿ ಅಲ್ಲೇ ಒಂದು ಕಡೆ ಶೂಟಿಂಗ್ ಸ್ಪಾಟಲ್ಲಿ ಸ್ವಲ್ಪ ಲೀಸರ್ ಟೈಮಲ್ಲಿ ಮಾತಾಡಿದ್ವಿ. ಇಲ್ಲ ಮಲ್ಲು ಇದು ಮಾಡು, ಹಿಂಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಅಲ್ಲೇ ಮಾಡಿದ್ವಿ ಆಳ್ವಾ ಮನೆಯಲ್ಲಿ. ಅಲ್ಲಿಂದ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಹೋದರು, ನಾನು ಮಾಡಿದ್ವಿ ಸರ್ ಪಿಕ್ಚರ್ ಭಾಳ ಚೆನ್ನಾಗಿ ಹೋಯಿತು. ಹಾಗಿಲ್ಲ, ಪಿಕ್ಚರ್ ನಾನು ದುಡ್ಡು ಕೊಟ್ಟು ತೊಗೊಂಡಿಲ್ಲ ಸರ್. ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಆ ಥರ ವರ್ಕ್ ಆಗಲ್ಲ. ಒಂದೊಂದು ಡಿಸ್ಟ್ರಿಬ್ಯೂಷನ್ಲಿ ನಾನಾ ರೇಟ್ ಇದ್ದಾವೆ. MG ಅಂತ ಇದೆ, ಮಿನಿಮಮ್ ಗ್ಯಾರಂಟಿ ಅಂತ ಇದೆ, NRI ಅಂತ ಇದೆ, ಅಡ್ವಾನ್ಸ್ ಅಂತ ಇದೆ, ಔಟ್ ರೇಟ್ ಅಂತ ಇದೆ. ಹಾಗೆ ಕಮಿಷನ್ ಬೇಸ್ ಮೇಲೆ ಮಾಡೋ ಡಿಸ್ಟ್ರಿಬ್ಯೂಷನ್ ಬೇರೆ, 5-6 ವೆರೈಟಿ ಇದಾವೆ ಸರ್. ನಾನು ತೊಗೊಂಡಿದ್ದು ಕಮಿಷನ್ ಬೇಸ್ ಮೇಲೆ. ನಾನು ₹1 ಅವ್ರ ಕಡೆ ಇಸ್ಕೊಂಡಿರಲಿಲ್ಲ. ನಾನು 2 ಕೋಟಿ ಆಗೇ ಇಲ್ಲ ಸರ್ ಕಲೆಕ್ಷನ್. ಇಲ್ಲಿ 2 ಕೋಟಿ ನೀವು ಚೆಕ್ ಮಾಡಿ ಸರ್, 2 ಕೋಟಿ ಅಲ್ಲ 1 ಕೋಟಿ. ಹಾಂ ಹೇಳ್ತೀನಿ ಸರ್. ಈಗ ಹಾಂ ಇಲ್ಲ ನಾನು ಹೇಳ್ತೀನಿ, ದರ್ಶನ್ ಸರ್ ಹೇಳಿದರು, ಪ್ರೇಮ ಬರಹ ಡಿಸ್ಟ್ರಿಬ್ಯೂಷನು ಆಯಿತು, ಚೆನ್ನಾಗೂ ಮಾಡಿದೆ, ಎಲ್ಲನೂ ನಡೀತಾ ಇತ್ತು. ನಂದು ಬೇರೆ ಔಟ್ಸೈಡ್ ಪ್ರೆಷರ್ಗಳು ಭಾಳ ಆಗಿದ್ದರಿಂದ ನಾವು ಹೋದೆ, ಪ್ರೇಮ ಬರಹಗೋಸ್ಕರ ಅಲ್ಲ ಸರ್. ಈಗೂ ಹೇಳ್ತೀನಿ, ಪ್ರೇಮ ಬರಹ ಡಿಸ್ಟ್ರಿಬ್ಯೂಷನ್ ಮಾಡಿದೆ, ಇದು ಕೋರ್ಟಲ್ಲಿದೆ, ಹೆಚ್ಚಿಗೆ ಮಾತಾಡಬಾರ್ದು. ಆದರೂ ದೇವ್ರ ಮೇಲೆ ಭಾರ ಹಾಕಿ ಹೇಳ್ತೀನಿ ಅಷ್ಟೇ, ಏನು ನಡೀತು ಅಂತ ಹೇಳ್ತೀನಿ. ಪ್ರೇಮ ಬರಹ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ, ಅದರ ಪೋಸ್ಟರ್ದ ಎ ಟು ಜೆಡ್ ಅದರದ್ದು ಎಕ್ಸ್ಪೆನ್ಸ್ ನಾನೇ ನೋಡಿಕೊಂಡೆ ಸರ್. ₹1 ಅರ್ಜುನ್ ಸರ್ಜಾ ಸರ್ ಕಡೆಯಿಂದ ಇಸ್ಕೊಂಡಿಲ್ಲ, ₹1 ಇಸ್ಕೊಂಡಿಲ್ಲ ಸರ್. ಹೋಲ್ ಪ್ರಿಂಟು, ಪಬ್ಲಿಸಿಟಿ, ಅದು ಇದು ಯೋಫೋ ಕ್ಯೂಬ್ ಎಲ್ಲ ನಾನೇ ನೋಡಿ, ₹1 ತಗೊಂಡಿಲ್ಲ. ಟೋಟಲ್ 1 ಕೋಟಿ ಚಿಲ್ಲರ ಕಲೆಕ್ಷನ್ ಆಯ್ತು ಸರ್. ಅದು ಓಪನ್ ಆಗಿ ಹೇಳ್ಬಿಡ್ತೀನಿ ಸರ್, ಇದು ಕೋರ್ಟಲ್ಲಿದೆ, ಆದರೂ ಹೇಳಬಾರ್ದು, ದೇವ್ರ ಮೇಲೆ ಭಾರ ಹಾಕಿ ಹೇಳ್ತೀನಿ. 1,15,20 ಲಕ್ಷ ಕಲೆಕ್ಷನ್ ಆಯ್ತು ಸರ್ ನನಗೆ. ಅದೇ ಫಿಗರ್ ಮರ್ತಿದ್ದೀನಿ ಅಷ್ಟೇ, ನಿಯರ್ ಬೈ. ಅದನ್ನು ನಂದು ಎಕ್ಸ್ಪೆನ್ಸ್ ಅದೆಲ್ಲ ತೆಗೆದುಬಿಟ್ಟು, ನಾನೇ ಎಕ್ಸ್ಪೆನ್ಸ್ ಮಾಡಿದ್ದಲ್ಲ, ಎಕ್ಸ್ಪೆನ್ಸ್ ನಾನೇ ಕೊಡಬೇಕು. ಎಕ್ಸ್ಪೆನ್ಸ್ ಅದೆಲ್ಲ ತೆಗೆದುಬಿಟ್ಟು ಅವ್ರಿಗೆ ಕೊಡಬೇಕಾಯ್ತು 47-48 ಲಕ್ಷ ಸರ್. 50 ಲಕ್ಷ ಹೆಚ್ಚು ಕಡಿಮೆ, ನಿಯರ್ ಬೈ 50 lakhs. ನಾನು ಅವ್ರಿಗೆ ಇನ್ನೂ ಅದು ಅಕೌಂಟ್ ಪಿಕ್ಚರ್ ಸೆಟ್ಲ್ಮೆಂಟಲ್ಲಿತ್ತು, ಅಂದರೆ ಇನ್ನೂ ಫುಲ್ಲು ಸೆಟ್ಲ್ಮೆಂಟ್ ಆಗಿರಲಿಲ್ಲ, ಯಾಕಂದರೆ ಪಿಕ್ಚರ್ ಇನ್ನೂ ರನ್ನಿಂಗಲ್ಲಿತ್ತು. ನಾನು ಊರು ಬಿಡಬೇಕಾದಾಗ ಇನ್ನೂ ರನ್ನಿಂಗಲ್ಲಿತ್ತು ಪಿಕ್ಚರ್, ಇನ್ನೂ ಥಿಯೇಟ್ರ್ ಎಲ್ಲ ಕೆಲವು ಥಿಯೇಟ್ರಲ್ಲಿ ಓಡ್ತಾ ಇತ್ತು. ಪಿಕ್ಚರ್ ಯಾವಾಗ ಸೆಟ್ಲ್ಮೆಂಟಿಗೆ ಬರುತ್ತೆ ಅಂತಂತಂದರೆ ಎಲ್ಲ ಮುಗಿದ ಮೇಲೆ. ನಂದು ಆವಾಗ ಒಂದು 5-6 ವಾರ ಆಗಿತ್ತು, 5-6 ವಾರದ ಅಕೌಂಟ್ ಕೊಟ್ಟಿದ್ದೆ ಅವ್ರಿಗೆ ಅಷ್ಟೇ. 5-6 ವಾರದ ಅಕೌಂಟ್ಸ್ ಕೊಟ್ಟಿದ್ದೆ. ಅದರಲ್ಲಿ 1 ಕೋಟಿ ಅಷ್ಟು ಆವಾಗ ಲೆಕ್ಕದಲ್ಲಿ 120 ಎಷ್ಟು ಕೊಡಬೇಕಾಗಿತ್ತು ನಾವು ಟೋಟಲ್. ಅದರಲ್ಲಿ 67 ಲಕ್ಷನೋ ಎಷ್ಟು ನಾನು ಎಕ್ಸ್ಪೆನ್ಸ್ ಮಾಡಿದ್ದೆ. ಕಟ್ ಮಾಡಿದರೆ ಒಂದು 48-49 ಲಕ್ಷ ಅವ್ರಿಗೆ ನಾನು ಕೊಡಬೇಕಾಗಿತ್ತು. ಇದು ಓವರ್ ಆಲ್ ಫ್ಯಾಕ್ಟ್ ಸರ್. ಅವ್ರ ಹತ್ರ ನಾನು ನಮ್ಮ ಆಫೀಸಲ್ಲಿ ದೀಪಕ್ ಅಂತ ಇದ್ದಾರೆ, ನನ್ನ ಅಸಿಸ್ಟೆಂಟ್, ಅವರು ನನ್ನ ಅಕೌಂಟ್ಸ್ ಎಲ್ಲ ನೋಡ್ಕೊತಾ ಇದ್ರು. ಅವರು ನನಗೆ ಅಕೌಂಟ್ಸ್ ಎಲ್ಲ ಮಾಡಿಟ್ಟಿದ್ರು. ಅವರೇ ಯಾವಾಗಲೂ ನನ್ನ ಅಕೌಂಟ್ಸ್ ನೋಡ್ಕೊಂಡು ಎಲ್ಲ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ನು, ಕಲೆಕ್ಷನ್ ಎಲ್ಲ ವೀಕ್ಲಿ ಸ್ಟೇಟ್ಮೆಂಟ್ ಅವರೇ ಮಾಡ್ತಾಯಿದ್ರು. ನಾನು ಅದನ್ನು ಒಯ್ದುಬಿಟ್ಟು ಅವ್ರಿಗೆ ಅವತ್ತು ದೀಪಕ್ ಏನಂದ್ರು ಮಾಡಿಬಿಟ್ಟು ನನಗೆ ಕೊಟ್ಟರು ಅದನ್ನು. ಅಕೌಂಟಿಂಗ್ ಎಲ್ಲ ಮಾಡಿದ್ದೀನಿ ಸರ್, ಪ್ರೇಮ ಬರದ್ದು ಅಕೌಂಟ್ಸ್ ಮಾಡಿದ್ದೀನಿ, ಇಲ್ಲಿವರೆಗೂ ಏನೇನಾಗಿದೆ ಇದನ್ನು ನೋಡ್ಕೊಳ್ಳಿ ಸರ್ ಅಂತ, ಕ್ರಾಸ್ ಚೆಕ್ ಮಾಡಿ ಅಂತಂದರು. ನಾನು ಆ ಟೈಮಲ್ಲಿ ಯಾವುದೋ ಫೈನಾನ್ಷಿಯಲ್ ಟ್ರಬಲ್ ಇಲ್ಲಿದ್ದೆ, ನಾನು ಕ್ರಾಸ್ ಚೆಕ್ ಮಾಡೋಕ್ಕೆ ಆಗಲಿಲ್ಲ. ಇಟ್ಸ್ ಮೈ ಮಿಸ್ಟೇಕ್. ಅದರಲ್ಲಿ
ನಾನು ಕ್ರಾಸ್ ಚೆಕ್ ಮಾಡೋಕ್ಕಾಗಿಲ್ಲ, ಅವ್ನು ಮಾಡೋ ಅಂದರೆ ದೀಪಕ್ ಚೆನ್ನಾಗಿ ಮಾಡಿ ಎಲ್ಲ ಪಿಕ್ಚರು ಅವನು 10 ವರ್ಷದಿಂದ ನನ್ನ ಜೊತೆ ಇದ್ದಲ್ಲ, ಚೆನ್ನಾಗಿ ಮಾಡಿರ್ತಾನೆ ಅವ್ನು ನಂಬಿಕೆ ಮೇಲೆ. ಅದನ್ನೇ ಸ್ಟೇಟ್ಮೆಂಟ್ ಒಯ್ದುಬಿಟ್ಟು ಅರ್ಜುನ್ ಸರ್ಜಾ ಅವ್ರ ಮನೆಗೆ ಒಯ್ದುಕೊಟ್ಟೆ. ಇಲ್ಲೇ ಕೋರಮಂಗಲದಲ್ಲಿ ಊರಾಕೆಲ್ ಬಾಜುಕ್ ಅವ್ರ ಮನೆ ಇದೆ, ಅಲ್ಲಿ ಒಯ್ದುಕೊಟ್ಟೆ. ಕೊಟ್ಟ ತಕ್ಷಣ ಅವರು 2 ದಿನ ಬಿಟ್ಟು ಮಾತಾಡೋಣ ಮಲ್ಲು ಅಂತಂದರು. ಅವರೆಲ್ಲೋ ಅರ್ಜೆಂಟಲ್ಲಿದ್ದರು. 2 ದಿನ ಆದಮೇಲೆ ಬಂದೆ. 2 ದಿನ ಆದಮೇಲೆ ಫೋನ್ ಮಾಡಿದ್ರು, 2-3 ದಿನ ಆದಮೇಲೆ, ಮಲ್ಲು ಒಂದು ಸಲ ಬನ್ನಿ ಕಾಣಬೇಕು ನಿಮ್ಮನ್ನ ಅಂತಂದರು. ಹೋದೆ ಅವ್ರ ಮನೆಗೆ, ಅದೇ ಜಾಗಕ್ಕೆ ಹೋದೆ. ಧ್ರುವ ಸರ್ಜಾ ಅವರು ಕೂತಿದ್ರು, ಅರ್ಜುನ್ ಸರ್ಜಾ ಸರ್ ಇದ್ದರು, ಎಲ್ಲರೂ ಕೂತಿದ್ರು. ಅವರು ಒಂದಿಷ್ಟು ಪೆನ್ಸಿಲ್ ತೊಗೊಂಡು ಒಂದಿಷ್ಟು ಮಾರ್ಕ್ ಮಾಡಿದರು. ಅದರಲ್ಲಿ ಒಂದು 3-4 ಮಿಸ್ಟೇಕ್ ಆಗಿದ್ದು. ನೀವು ನಂಬಿದ್ರೆ ನಂಬಿ, ಬಿಟ್ಟು ಬಿಡಿ ಸರ್, ಇಷ್ಟೇ ನಡೆದದ್ದು. 3-4 ಮಿಸ್ಟೇಕ್ ಆಗಿದ್ದು. ಯಾವುದೋ ಒಂದು ಥಿಯೇಟ್ರ್ 55,000 ಇದ್ದದ್ದು 60,000 ಆಗಿತ್ತು. ಯಾವುದೋ ಒಂದು ಥಿಯೇಟ್ರ್ ಬಾಡಿಗೆ 65,000 ಇದ್ದದ್ದು 55,000 ಆಗಿತ್ತು. ಹಿಂಗೇನೋ ಒಂದು ಪ್ಲಸ್ ಆಗಿತ್ತು, ಒಂದು ಮೈನಸ್ ಆಗಿತ್ತು. ಅವರು ನನಗೆ ಅವ್ರು ಪೆನ್ಸಿಲ್ಲೇ ಅವನು ಯಾರೋ ಬೇರೆ ಒಬ್ಬರ ಜೊತೆ ಇಟ್ಕೊಂಡ್ಬಿಟ್ಟು ಅವರೆಲ್ಲ ಕ್ರಾಸ್ ಚೆಕ್ ಮಾಡಿದಾಗ ಅವ್ರಿಗೇನೋ ಡೌಟ್ ಬಂದಿದೆ. ಅದರಲ್ಲಿ ಟೋಟಲ್ ಎಲ್ಲ ಸೇರಿ 60,000ರಿಂದ 1,00,000 ಡಿಫ್ರೆನ್ಸ್ ಬಂದಿದೆ. ಡಿಫ್ರೆನ್ಸ್ ಬಂದಿದ್ದು ನಿಜ ಒಪ್ಕೊತೀನಿ ನಾನು. ಆದರೆ ಅದು ನನ್ನ ನಜರಿಗೆ ಬೀಳಲಾರ್ದಂಗೆ ಆಗಿರೋ ಮಿಸ್ಟೇಕು. ನಮ್ಮ ದೀಪಕ್ ಮೇಲೆ ನಾನು ನಂಬಿದೆ. ದೀಪಕ್ ಕ್ರಾಸ್ ಚೆಕ್ ಮಾಡು ಅಂತ ನನಗೆ ಹೇಳಿದ, ನಾನು ಕ್ರಾಸ್ ಚೆಕ್ ಮಾಡಲಿಲ್ಲ, ಅದನ್ನೇ ಒಯ್ದು ಆ್ಯಸ್ ಇಟ್ ಈಸ್ ಕೊಟ್ಟೆ. ಅಲ್ಲಿ ಆಗಿರೋ ಮಿಸ್ಟೇಕಲ್ಲಿ 60,000-70,000 ಮ್ಯಾಕ್ಸಿಮಮ್ಮು ವಿದಿನ್ 1 ಲ್ಯಾಕ್ ಆಗಿರ್ಬೋದು ಸರ್, ಅಷ್ಟೇ ಮಿಸ್ಟೇಕ್. ಅಲ್ಲಿ ಪ್ಲಸ್ ಹೋಗಿದೆ, ಮೈನಸ್ ಹೋಗಿದೆ. ಹಂಗೆ ನೋಡೋಕ್ಕಾದ್ರೆ 60,000-70,000 ಅಷ್ಟೇ ಸರ್ ಆಗಿದ್ದು. ಅವರು ಏನಂದರು, ಇಲ್ಲ ಇದನ್ನು ದರ್ಶನ್ ಸರ್ಗೆ ಹೇಳ್ತೀನಿ, ನನಗೆ ಭಾಳ ಇದರಲ್ಲಿ ಏನೋ ಬೇರೆ ಕಾಣ್ತಾ ಇದೆ ನನಗೆ ಅಂದರು. ಇಲ್ಲ ಸರ್, ಏನೂ ಇಲ್ಲ ಅಂತದ್ದು. ನಾನು ಎಷ್ಟು ಇವತ್ತಲ್ಲ ಸರ್ 25 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಇನ್ನೂ ನಾನು ಕೈಲಿ ಕಳ್ಕೊಂಡಿದ್ದೀನಿ. ಎಷ್ಟೋ ಜನರ ಚೆಕ್ ನನ್ನ ಹತ್ರ ಇದ್ದಾವೆ. ನಾನು ಈ ಥರ ಮಾಡೋದನ್ನಲ್ಲ ಸರ್, ನಂಬಿ ಅಂದೆ. ಅವರು ಇಲ್ಲ ಇದರಲ್ಲಿ ಏನೋ ಆಗಿದೆ ಅಂತ. ಅವ್ರು ಏನು ಅನ್ನಲಿಲ್ಲ, ನನಗೇನು ಪಾಪ ಅನ್ನಲಿಲ್ಲ. ಹೇಳ್ತೀನಿ ಅಂದರು, ಆಯಿತು ಸರ್, ನನಗೆ 1 ವಾರ ಟೈಮ್ ಕೊಡಿ, ಇದನ್ನು ರೆಕ್ಟಿಫೈ ಮಾಡಿ ಕೊಡ್ತೀನಿ ಅಂತ. ಅದನ್ನೆಲ್ಲ ರೆಕ್ಟಿಫೈ ಮಾಡಿಬಿಟ್ಟು ಆ್ಯಕ್ಚುಲಿ ಕೊಡಬೇಕಾಗಿದ್ದು ಅದಾದಮೇಲೆ 1,00,000-2 ಲಕ್ಷ ಅಷ್ಟೇ ಕರೆಕ್ಷನ್ ಕೊಡಬೇಕಾಗಿತ್ತು. ನಾನು ಅವರು ಒತ್ತಾಯಕ್ಕೆ ನಾನು ಒಂದು 4-5 ಲಕ್ಷ ಅದನ್ನು ನನ್ನ ಕೈಯಿಂದನೇ ಹೋದ್ರೆ ಚಿಂತೆ ಇಲ್ಲ ಅಂತ ನಾನು ಏನೋ ಒಂದು ರೌಂಡ್ ಫಿಗರ್ ಮಾಡಿ ಅವ್ರಿಗೆ ಕೊಟ್ಟೆ. ಅದನ್ನು ಕೊಟ್ಟ ಮೇಲೆ ಅವರು ದುಡ್ಡು ಕೊಡು ಅಂದರೆ ಇಮಿಡಿಯೇಟ್ ನನ್ನ ಹತ್ರ ದುಡ್ಡು ಇರಲಿಲ್ಲ. ಆ ದುಡ್ಡು ಎನ್ ಕುಮಾರ್ ಅವ್ರ ಹತ್ರ ಇತ್ತು. ಎನ್ ಕುಮಾರ್ ಅವರು ನಂಬರ್ ಆಫ್ ಥಿಯೇಟರ್ ಸೆಟಪ್ ಮಾಡ್ತಿದ್ರು. 45 ಲಕ್ಷ ಅವ್ರ ಹತ್ರನೇ ಇದೆ. ಟಿಲ್ ಡೇಟ್ ಈ ನಿಮ್ಮ ಮುಂದೆ ಕೂತಿದ್ದೀನಿ, ಇವತ್ತು 45 ಲಕ್ಷ ಅಲ್ಲೇ ಇದೆ. 45 ಲಕ್ಷ ಎನ್ ಕುಮಾರ್ ಅವ್ರ ಹತ್ರನೇ ಇದೆ. ಇನ್ನೊಂದಿಷ್ಟು ಥಿಯೇಟ್ರು ಸಣ್ಣ ಪುಟ್ಟ 1 ಲಕ್ಷ 2 ಲಕ್ಷ ಅವೆಲ್ಲ ಬರಬೇಕು ಎಲ್ಲ ಸರ್. ನಾನು ಅರ್ಜುನ್ ಸರ್ಗೆ ಕೊಡಬೇಕಾಗಿದ್ದು 50 ಲಕ್ಷ ಇನ್ನೂ ಮಾರ್ಕೆಟಲ್ಲೇ ಇದೆ ಸರ್. ನಾನು ಇನ್ನೂ ದುಡ್ಡೇ ಮುಟ್ಟಿಲ್ಲ ಅವ್ರದ್ದು. ಆದರೆ ಎನ್ ಕುಮಾರ್ ನನಗೆ ಚಕ್ರವರ್ತಿ ಪಿಕ್ಚರ್ ಮಾಡಬೇಕಾದಾಗ 70 ಲಕ್ಷ ಸಾಲ ಕೊಟ್ಟಿದ್ರು. ನಾನು ಇಲ್ಲ ಅಂದಮೇಲೆ ಅವರು ಅದನ್ನು ವಜಾ ಹಾಕ್ಕೊಂಡಿರ್ತಾರೆ ಅಷ್ಟೇ. ಬಟ್ ಪ್ರೇಮಭಾರ ಪಿಕ್ಚರ್ನ ಇಸ್ಕೊಂಡಿಲ್ಲ ಅವ್ರ ಕಡೆ. ಇಲ್ಲ ಅಂದರೆ ನಾನು ಈಗ ಊರು ಬಿಟ್ಟು ಹೋದ್ಮೇಲೆ ಆಟೋಮೆಟಿಕ್ಲಿ ಅವ್ರು ವಜಾ ಹಾಕ್ಕೊಂಡಿರ್ತಾರೆ. ನಾನು ಏನು ಕೇಳೋಕ್ಕಾಗಿಲ್ಲ, ಹೋಗಿ ಅವ್ರನ್ನ ಕೇಳಬೇಕು, ಕೊಡಲ್ಲ. ನಾನೇ ಇನ್ನೂ 25 ಲಕ್ಷ ಅವ್ರಿಗೆ ಕೊಡಬೇಕಾಗಿದೆ. ಇಲ್ಲಪ್ಪ ನಮಗೂ ಲಾಸ್ ಆಗಿದೆ ಕೊಡಪ್ಪ ಅಂತ. ನಾನು ಏನು ಮಾಡೋಣ, ನನ್ನ ತಪ್ಪು. ಈ ಥರ ಆಗಿದೆ ಸರ್. ಮತ್ತು ಸರ್, ನನಗೆ ಒಂದು ಕಡೆ ಇದನ್ನು ಪ್ರೂವ್ ಮಾಡಿ ಕೊಟ್ಬಿಟ್ರೆ, ಒಂದು ಕಡೆ ಸರ್, ನಾನು ಇವತ್ತೇ ಓಪನ್ ಆಗಿ ಹೇಳ್ತೀನಿ, ಅಂತ್ಯಕಂತೆಗಳು ಬರ್ತಾವೆ ಸರ್. ಒಂದು ಕಡೆ ನಾನು ಪ್ರೂವ್ ಮಾಡಿಕೊಡಿ ಸರ್. ಒಂದು ಕಡೆ ಸರ್, ₹1 ಪ್ರೂವ್ ಮಾಡಿಕೊಡಿ ಸರ್. ನೀವು ಹೇಳ್ದಂಗೆ ಕೇಳ್ತೀನಿ ಸರ್. ಇದು ನನ್ನ ಕಾನ್ಫಿಡೆನ್ಸ್ ಸರ್. ಹೇಳ್ತಿ ಗುಡ್ ಭಾರತೀಯರು ಕರೆಕ್ಟ್. ಇದು ನೀವು ಏನಂದರೆ, ನನಗೆ ಊರು ಬಿಡೋಕ್ಕಿಂತ ಮುಂಚೆ ನನಗನ್ನಿಸ್ತು, ನಾನು ಆಲ್ರೆಡಿ 8-9 ಕೋಟಿ ಸಾಲ ಮಾಡಿದ್ದೆ. ದರ್ಶನ್ ಸರ್ ಕಷ್ಟ ಅಂದಾಗ ಒಂದು ಸಲ ನನಗೆ ಐರಾವತ ಪಿಕ್ಚರಲ್ಲಿ ಹೆಲ್ಪ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ನಾನು ಅವ್ರ ಹತ್ರ ಹೋಗಿ ಸಾಲ ಕೇಳೋ ಪರಿಸ್ಥಿತಿಯಲ್ಲಿರಲಿಲ್ಲ. ಒಂದನೇದು. ಎರಡನೇದು, ಈಗ ಕುತ್ತಿಗೆ ಬಂದುಬಿಟ್ಟಿದ್ದೆ. ನಾನು ಮುಳುಗ್ತಾ ಇದ್ದೀನಿ, ಸಾಯಬೇಕು ಅಂತ ಹೊಟ್ಟಿದ್ದೀನಿ. ಏನರು ಹೆಚ್ಚು ಕಡಿಮೆಯಾಗಿ ನಾನು ಮಾಡಿರೋ ಸಾಲಗಳು ಎಲ್ಲ ಹೆಚ್ಚು ಕಡಿಮೆ. ಇಂಡಸ್ಟ್ರಿ ಚಿಕ್ಕದು, ಎಲ್ಲರನ್ನ ಎಲ್ಲೆಲ್ಲಿ ತೊಗೊಂಡಿದ್ದೀನಿ ಇಂಡಸ್ಟ್ರಿ ಅವರೇ ಇರ್ತಾರೆ, ಎಲ್ಲ ದರ್ಶನ್ ಸರ್ ಗೊತ್ತಿದ್ದೇ ಇರುತ್ತೆ. ಅವ್ರಿಗೆ ಗೊತ್ತಿತ್ತು ನಾನು ಸಾಲ ಕೆಲವು ಕಡೆ ಅಲ್ಲಿ ಪಿಕ್ಚರ್ ಸಾಲ ಮಾಡಿದ್ದೀನಿ ಅಂತ ಗೊತ್ತಿತ್ತು. ಎಷ್ಟು ಮಾಡಿದ್ದೀನಿ ಅಂತ ಗೊತ್ತಿರಲಿಲ್ಲ ನನಗೆ. ಎಲ್ಲ ಅವ್ರ ಮುಂದೆ ಮುಖ ತೋರ್ಸೋಕ್ಕಾಗಲ್ಲ. ಅವ್ರ ಮೇಲೆ ಭಾಳ ಅಪಾರವಾದ ಗೌರವ ನನಗೆ. ಆ ಅಪಾರವಾದ ಗೌರವನೇ ನಾನು ಊರು ಬಿಡೋಂಗೆ ಮಾಡ್ತು, ಬೇರೆ ಏನಿಲ್ಲ. ನನಗೆ ಆಮೇಲೆ ಗೊತ್ತಾಯ್ತು, ಇದು ದರ್ಶನ್ ಸರ್ ನಾನು ಫೇಸ್ ಮಾಡೋಕ್ಕಾಗಲ್ಲ, ಈಗ ಭಾಳ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ.
ಆವಾಗಲೇ ನಾನು ಇದನ್ನೆಲ್ಲ ಸಾಯಬೇಕು ಅಂತ ನಾನು ಹೆಂಡತಿ ಇದ್ಮೇಲೆ ನಾನು ಒಪ್ಕೊಂಡಿಲ್ಲ ಸಾಯಕ್ಕೆ. ಬಟ್ ಅನಿಸಿದ್ದು ಅವ್ನು ಫೇಸ್ ಮಾಡೋಕ್ಕಾಗಲಾರ್ದೆ ನಾನು ಊರು ಬಿಡುವಂಥ ಪ್ರಸಂಗ ಬಂತು. ನಾನು ಅಷ್ಟು ಬಡ್ಡಿ ಕಟ್ಟಿದ್ದೀನಿ ಸರ್. ನಾನು ಬೆಂಗಳೂರು ಬಿಡೋ ಜುಲೈ 1, 2018 ಇದ್ದರೆ ಅದರ ಹಿಂದಿನ ತಿಂಗಳು ನಾನು ಹೆಚ್ಚು ಕಡಿಮೆ 15 ಲಕ್ಷ ತಿಂಗಳಿಗೆ ಬಡ್ಡಿ ಕಟ್ಟಿದ್ದೀನಿ ಸರ್. ಪಿಕ್ಚರಲ್ಲೇ ಸರ್. ನಾನು ಒಂದೇ ಬಿಸ್ನೆಸ್ ಮಾಡಿಲ್ಲ, 7-8 ಬಿಸ್ನೆಸ್ ಮಾಡಿದ್ದೀನಿ. ಎಷ್ಟೋ ಪಿಕ್ಚರ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, 25 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, 3 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಕೋ ಡೈರೆಕ್ಟರ್ ಮಾಡ್ತಿದ್ದೆ, ಅದರಿಂದ ಏನು ಭಾಳ ಸಿಗಲ್ಲ, ಅದನ್ನ ಬರೀ ಬಡ್ಡಿಗೆ ಹೋಗ್ತಿತ್ತು. ಸರ್ ಈ ಪಿಕ್ಚರ್ ಅಂದಮೇಲೆ ಇವತ್ತಿಲ್ಲ ನಾಳೆ ಗೆಲ್ತೀವಿ ಅಂತಲೇ ಹೋಗ್ತಾರೆ ಸರ್ ಎಲ್ಲರೂ. ಸರ್ ನಂಬಿಕೆ ಅಂದರೆ ಏನೋ ಗೊತ್ತಿಲ್ಲ, ಅದು ಬಂಡತನ ಇತ್ತು ನನ್ನ ಹತ್ರ. ನಾನು ಏನು ಮಾಡೋಕ್ಕಾಗಲ್ಲ. ನಾನು ಏನೋ ಒಂದು ಪಿಕ್ಚರ್ ಕೈ ಹಿಡಿಯುತ್ತೆ, ನಾನು ತೀರಿಸ್ತೀನಿ ಅನ್ನೋ ನಂಬಿಕೆ ಇತ್ತು ಸರ್. ಆ ನಂಬಿಕೆ ಮೇಲೆ ನಾನು ಹೊರಟೆ, ನಾನು ಮಾಡ್ತಾ ಹೋದೆ. ನಾನು ಗೊತ್ತಿಲ್ಲ, ನಾನು ಹೇಳಿದ್ನಲ್ಲ, ನಾನು ಯಾವಾಗ ಹಿಡಿಯಿದೆ ಅಂತ ಗೊತ್ತಿಲ್ಲ, ಯಾವಾಗ ಪ್ರಪಾತಕ್ಕೆ ಬಿದ್ದೆ ಅಂತ ಗೊತ್ತಿಲ್ಲ. ಇವತ್ತಿಲ್ಲ ನನಗೆ ಈ ಪಿಕ್ಚರ್ ಇಲ್ಲಂದ್ರೆ ಈ ಪಿಕ್ಚರ್ ಕೈ ಹಿಡಿಬೋದು ಅಂತ ನಾನು ಮುಂದೆ ಹೋಗ್ತಾ ಇದ್ದೆ. ಅದ್ರ ಮಧ್ಯದಲ್ಲಿ ನನಗೆ ದುಡ್ಡು ಹುಡ್ತಾ ಇತ್ತು. ದರ್ಶನ್ ಸರ್ ಇಲ್ಲಿ ಇದ್ದಾಗಲೇ ಬಂದಿದ್ದೀನಿ ನಾನು. ಅಲ್ಲ ಸರ್, ದರ್ಶನ್ ಸರ್ ಹೊರಗಡೆ ಇದ್ದಾಗಲೇ ಬಂದಿದ್ದೀನಿ. ಇಲ್ಲ, ನಾನು ದಿನಕರನ್ ಮೀಟ್ ಆಗಿದ್ದೀನಿ. ಅವತ್ತಿನ ಪರಿಸ್ಥಿತಿಯಲ್ಲಿ ಅವ್ರು ಊರಲ್ಲಿ ಇರಲಿಲ್ಲ. ಆಮೇಲೆ ಅವ್ರನ್ನ ಮೀಟ್ ಆಗ್ತೀನಿ ಅಂತೆ. ಪರಿಸ್ಥಿತಿ ಅವ್ರದ್ದು ಗೊತ್ತಲ್ವ ನಿಮಗೆ, ಅವ್ರು ಯಾರನ್ನೂ ಮೀಟ್ ಆಗ್ತಿರ್ಲಿಲ್ಲ. ಸ್ವಲ್ಪ ಟೈಮ್ ಆಯಿತು, ಅಷ್ಟರಲ್ಲಿ ನನಗೆ ಸ್ಟ್ರೋಕ್ ಆಯಿತು. ಅದಾದಮೇಲೆ ನಾನು ಮೀಟ್ ಆಗಬೇಕಂದ್ರೆ ಅವರು ಈಗಿಲ್ಲ. ಈ ಸದ್ಯ ಬೇಡ ಅಂದರು. ನಂದೆಲ್ಲ ಈಗ ನಿಮ್ಗೆ ಏನು ಹೇಳಿದೆ ಅದನ್ನೇ ಹೇಳಿದೆ ಸರ್. ಇಷ್ಟೇ. ಹೌದಾ, ಹಿಂಗೆ ಐತೆ, ಆಗಿರಲಿ ಬಿಡಿ, ನಿಮ್ಮ ಏನೋ ಆಗಿದ್ದಾಗಲಿ, ನಿಮ್ಮ ಪಾಡಿಗೆ ನೀವಿರಿ ನೋಡೋಣ ಅಂತಂತಂದ್ರೆ ಅವರು ಭಾಳ ಟೆನ್ಸಲ್ಲಿದ್ದಾರೆ. ಆ ಟೈಮಲ್ಲಿ ಅವ್ರದ್ದು ಭಾಳ ಇದು ನಡೆದಿತ್ತು. ನಾನು ಅವ್ರನ್ನ ಭಾಳ ಕೆದಕಾಕೋಲ್ಲ, ಓದೆ, ಕೂತ್ಕೊಂಡೆ. ನಾನು ಯಾವಾಗಲೂ ಫ್ರೆಂಡೇ, ಟೀ ಕುಡಿದೆ, ಮಾತಾಡಿದೆ, ಬಂದೆ. ನಾನು ಅವ್ರಿಗೆ ಹೆಚ್ಚಿಗೆ ನಾನು ಪ್ರೆಷರ್ ಹಾಕೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ನಾನು ಏನು ಹೇಳ್ಬೇಕು ಅದನ್ನು ಅವ್ರಿಗೆ ಕನ್ವೆ ಮಾಡಬೇಕಾಗಿತ್ತು, ಕನ್ವೆ ಮಾಡದೆ ಬಂದೆ ಅಷ್ಟೇ ಸರ್. ಹೌದು, ಇಲ್ಲ, ನಾನು ಬರಬೇಕಂತ ಹೊರಟಿದ್ದು ನಿಜ. ಅಷ್ಟರೊಳಗಡೆ ಅದು ಸ್ವಲ್ಪ ತಣ್ಣಗಾಯ್ತು ವಿಷಯ. ನಾನು ಅದನ್ನು ಮತ್ತೆ ಬೆಳೆಸೋಕ್ಕಿರಲಿಲ್ಲ. ಅದು 3 ದಿನನೋ 4 ದಿನ ಟಿ ವಿಲಿ ಬಂತು, ಕಂಟಿನ್ಯೂ ಬಂತು, ನಾನು ನೋಡಿದ್ದೀನಿ. ಅದಾದಮೇಲೆ ನಾನು ಬರೋಕ್ಕಾಗಲಿಲ್ಲ. 1 ವಾರ ಬಿಟ್ಟು ಬರಬೇಕಂತ ಕೂಡ ಅಷ್ಟೆಲ್ಲ ತಣ್ಣಗಾಗಿತ್ತು. ನಾನು ಮತ್ತೆ ಅದನ್ನು ರೇಸ್ ಮಾಡೋ ವಿಷಯ ಇರಲಿಲ್ಲ. ಅದೇ ಟೈಮಲ್ಲಿ ನನಗೆ ಇದು ಕಿವಿದ ಆಪ್ರೇಷನ್ ಇತ್ತು, ಏನೋ ಪ್ರಾಬ್ಲಮಿಗೆ ಆಪ್ರೇಷನ್ ಆಗಿ ನಾನು ಟಿ ಬಿ ಆಗಿತ್ತು. 6-7 ತಿಂಗಳು ನಾನು ಮತ್ತೆ ಬರೋಕ್ಕಾಗಲಿಲ್ಲ, ಸಿಕ್ಕಾಕೊಂಡಿದ್ದೆ. ನಾನು ಆ್ಯಕ್ಚುಲಿ ಬಂದದ್ದೇ ಅವಾಗ ಹೊರಗೆ. ನಾನು ದರ್ಶನ್ ಸರ್ದು ಮೇಲೆ ನನ್ನ ಅಪವಾದ ಬರಬಾರ್ದು ಅನ್ನೋ ಒಂದೇ ಒಂದು ರೀಸನ್ಸ್ ಕೂಡ ಹೊರಗಡೆ ಬಂದೆ. ಆ ಮೂಮೆಂಟಲ್ಲಿ ಬಂದು ನಾನು ಫೇಸ್ ಮಾಡೋಕ್ಕಾಗಲಿಲ್ಲ. ಪರಿಸ್ಥಿತಿ ಏನೇನೋ ನನಗೆ ಅಡೆತಡೆ ಮಾಡ್ತಾ ಅಷ್ಟೇ. ನಾನು ಬಂದಿದ್ದಾವಾಗಲೇ ಸ್ವಲ್ಪ ಅದಾಗಿ ಒಂದು ತಿಂಗಳು 2 ತಿಂಗಳು ಆದಮೇಲೆ ಬಂದಿದೆ ಹೆಚ್ಚು ಕಡಿಮೆ. ಕುಟುಂಬದ ಕಡೆ ಹೋಗಿದ್ದಾರೆ ಸರ್, ನಮ್ಮ ಕುಟುಂಬದ ಕಡೆ ಹೋಗಿದ್ದಾರೆ. ಮೀಡಿಯಾದವರು ನೀವೇ ಹೋಗಿದ್ದೀರಾ ಸರ್? ಮೀಡಿಯಾದವರು ಹೋಗಿದ್ದಾರೆ, ನಮ್ಮ ಮನೆಗೆ ಹೋಗಿದ್ದಾರೆ, ನಮ್ಮ ಮಿಸ್ಸಸ್ ಮನೆಗೂ ಹೋಗಿದ್ದಾರೆ, ನಮ್ಮ ಅಣ್ಣನ ಕಡೆನೂ ಹೋಗಿದ್ದಾರೆ. ಕೇಳಿದಾಗ ಅವರು ಹೇಳಿದರು, ಇಲ್ಲ ಅದು ಸುಳ್ಳು, ಅದು ಏನು ಬರ್ತಾಯಿದೆ ಅದು ಸುಳ್ಳು. ಅವ್ರು ಬದುಕಿದ್ದಾರೆ ಅಷ್ಟೇ, ನಮ್ಗೆ ಲೆಟ್ರು ಬರ್ತಿದ್ದಾರೆ, ಬದುಕಿದ್ದಾರೆ. ಇಲ್ಲೇ ಕೊಲೆ ಮಾಡಿಕ್ಕಿದ್ರಿಂದ ಅದೆಲ್ಲ ಸುಳ್ಳು ಅಂತಂತ ಅವರು. ಸ್ವಲ್ಪ ಕರೆಕ್ಷನ್, ಗದಗಲ್ಲ ಅವ್ರು ಹೋಗಿದ್ದು, ಹೊಸಪೇಟೆಗೆ. ನಮ್ಮ ಮಿಸ್ಸಸ್ ಇದ್ದದ್ದು ಹೊಸಪೇಟೆಯಲ್ಲಿ, ಅದು ಸಣ್ಣ ಕರೆಕ್ಷನ್. ಗದಗಲ್ಲ, ನನ್ನ ಸ್ವಂತೂರು ಗದಗ. ನನ್ನ ಹೆಂಡತಿನ ಬಿಟ್ಟು ಹೋಗಿದ್ದು ಅವ್ರ ತವ್ರ ಮನೆಯಲ್ಲಿ, ಹೊಸಪೇಟೆ. ಅವ್ರ ತವ್ರ ಮನೆ ಬಂದು ಹುಲಿಗೆಮ್ಮ ದೇವಸ್ಥಾನ ಅಂತ ಇದೆ ಹೊಸಪೇಟೆ ಹತ್ರ. ಆದರೆ ಅವರು ಅನಿವಾರ್ಯವಾಗಿ ಒಂದಿಷ್ಟು ದಿವಸ ಹೊಸಪೇಟೆಯಲ್ಲಿ ಇದ್ದರು. ಆವಾಗ ಅಲ್ಲಿ ಹೋಗಿದ್ದರು, ನಿಜ ಮಾತಾಡಿದ್ದಾರೆ, ಅಲ್ಲೆಲ್ಲ ನನ್ನ ನೋಡಿದ್ದಾರೆ. ಕಷ್ಟ ನೋಡಿ ಅವರೇ ಹೆಲ್ಪ್ ಮಾಡಿ ಬಂದಿದ್ದಾರೆ, ದಿನಕರೇ ಹೆಲ್ಪ್ ಮಾಡಿ ಬಂದಿದ್ದಾರೆ. ನನ್ನ ಮಗನ ಕೈಗೆ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿ, ಏನಾದ್ರು ಕಷ್ಟ ಹೇಳಿ, ಏನೋ ಆಗ್ಬಿಟ್ಟಿದೆ ಮೊಲ್ಲು ನಮ್ಮೋನೆ ಅಂತಂತಂದು ಅವರೇ ಹೆಲ್ಪ್ ಮಾಡಿ ಬಂದಿದ್ದಾರೆ. ಅದು ಐ ಥಿಂಕ್ ನಾನು ಹೋಗಿ 1-1.5 ವರ್ಷ ಆದಮೇಲೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಇದು. ನಾ ಬಂದಮೇಲೆ ಹೇಳಿದ್ದವರು.
ಇಲ್ಲ ಸರ್, ನಾನೀಗ ನನ್ನ ಹತ್ರ ಸರ್ ನಾನು ನಿಮ್ಗೆ ಮುಂಚೆನೇ ಹೇಳಿದೆ, ಇವತ್ತು ಹೇಳಿದ್ದೀನಿ, ನಾನು ₹1 ದುಡ್ಡು ತೊಗೊಂಡೋಗಿಲ್ಲ, ಬರಿಗೈಲಿದ್ದೀನಿ. ಇದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ ಸರ್ ಅಷ್ಟೇ. ನನ್ನ ಕಡೆ ಈಗ ಪ್ರೆಸ್ ಮೀಟ್ ಮಾಡೋಕ್ಕೂ ದುಡ್ಡಿರಲಿಲ್ಲ. ವೆಂಕಟೇಶ್ ಅವರು ಮತ್ತು ನವರಸನ್ ಅವರು ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಏನೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ ನಾನು ಡಿಸ್ಟ್ರಿಬ್ಯೂಷನ್ ಮಾಡಲ್ಲ, ಪ್ರೊಡಕ್ಷನ್ ಮಾಡಲ್ಲ, ನನ್ನ ಕಡೆ ದುಡ್ಡಿಲ್ಲ, ಕೋ ಡೈರೆಕ್ಟರ್ ಮಾಡಬೇಕಂದ್ರೆ ತಲೆ ಓಡೋಲ್ಲ, ಕ್ರಿಯೇಟಿವಿಟಿ ಬೇಕು, ನನಗೆ ಡೈರೆಕ್ಷನ್ ಮಾಡೋಕ್ಕೂ ಹೋಗಲ್ಲ. ಈ ಮಧ್ಯದಲ್ಲಿ ಒಂದು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪ್ನಿ, ರಿಲೇಟೆಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ನಾವು ಏನೋ ಅಂದ್ಕೊಂಡಿದ್ದೀನಿ ಸರ್. ಇನ್ನೂ ಪ್ರಿಪ್ರೇಷನ್ ಹಂತದಲ್ಲಿದೆ. ಇದ್ರ ಬಗ್ಗೆ ನಾನು ಸ್ವಲ್ಪ ಲೇಟಾಗಿ ಮಾತಾಡ್ತೀನಿ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬರು ಸಹಾಯ ಮಾಡ್ತಾಯಿದ್ದಾರೆ. ಹೀ ಈಸ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಅವರು ನನ್ನ ಕಷ್ಟ ಸುಖ ನೋಡಿದ್ರು, ಅವರು ನನ್ನ ಕಷ್ಟದಲ್ಲಿ ಹೆಲ್ಪ್ ಮಾಡಿದವರು. ಅವರು ಇಲ್ಲ ಮಲ್ಲು, ನಾನು ಹಿಂಗೆ ಬಂದೆ, ಅವ್ರ ಮುಂದೆ ಈಗ ಬಂದ ಮೇಲೆ ಅವ್ರು ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದರು, ನಾನು ಇದ್ದೀನಿ, ನೀನು ಮಾಡು, ನಿನ್ನ ಪೊಟೆನ್ಷಿಯಲ್ ನನಗೆ ಗೊತ್ತು, ನೀನು ಮಾಡು, ಏನೋ ಒಂದು ಒಳ್ಳೇದಾಗುತ್ತೆ, ನಾನು ನಿನ್ಗೆ ಸಾಥ್ ಕೊಡ್ತೀನಿ ಅಂತ ಅವರು ನನಗೆ ಧೈರ್ಯ ಮಾಡಿ ಹೇಳಿದ್ದಾರೆ. ಈ ಪ್ರಾಜೆಕ್ಟ್ನ ನಾನು ಇವತ್ತಲ್ಲ, ನಾನು 2017 ಮಾಡಬೇಕು ಅಂದ್ಕೊಂಡಿದ್ದು ಪ್ರಾಜೆಕ್ಟ್ನ. ಅವಾಗ ನಾವು ಅದನ್ನು ನಾನು ಕೂಡ ನನ್ನ ಫ್ರೆಂಡ್ ಕೂಡ ಮಾಡ್ಬೇಕು ಅಂದ್ಕೊಂಡಿದ್ವಿ. ಅವತ್ತು ಅನಿವಾರ್ಯ ಕಾರಣಗಳಿಂದ ನನಗಿರೋ ಫೈನಾನ್ಷಿಯಲ್ ಕ್ರೈಸಿಸಿಂದ, ನನಗಿರೋ ಫೈನಾನ್ಷಿಯಲ್ ಟೆನ್ಷನಿಂದ ಅದು ಮಾಡೋಕ್ಕಾಗಿರಲಿಲ್ಲ ಅವಾಗ. ಅದನ್ನು ಈಗ ಬಂದ ಮೇಲೆ ನನಗೆ ಅದು ನನ್ನ ಸ್ಟ್ರೆಂತ್ ಅನ್ನಿಸ್ತು. ಅದು ನನ್ನ ಸ್ಟ್ರೆಂತು. ಅದರಲ್ಲಿ ನನ್ನ ರೂಢಿ ಇದೆ, ಕೆಲಸ ಮಾಡಿ ರೂಢಿ ಇದೆ. ಫಿಲ್ಮ್ ರಿಲೇಟೆಡ್ ಕೆಲಸನೇ ಅದು, ಸೆಲೆಬ್ರಿಟಿ ಮ್ಯಾನೇಜ್ಮೆಂಟು. ಇಟ್ಸ್ ಇಟ್ಸ್ ಅ ಪ್ರೈವೇಟ್ ಕೊಲಾಬ್ರೇಷನ್ ನೆಟ್ವರ್ಕ್ ವಿತ್ ಸೆಲೆಬ್ರಿಟೀಸ್ ಆ್ಯಂಡ್ ಎಲ್ಲೆಲ್ಲಿ ಮೀಡಿಯಾಗೆ ಯಾರ್ಯಾರಿಗೆ ಅವಶ್ಯಕತೆ ಇರುತ್ತೆ, ಎಲ್ಲೆಲ್ಲಿ ನೀಡ್ ಇರುತ್ತೆ, ಅಲ್ಲೆಲ್ಲಿ ಸೆಲೆಬ್ರಿಟಿನ ಕಳಿಸ್ಕೊಡುವಂಥ ಒಂದು ಪ್ರೈವೇಟ್ ಪ್ಲ್ಯಾಟ್ಫಾರ್ಮ್ ಅದು. ಸರ್ ಕೇಳ್ತಲ್ಲ ಪ್ಲೀಸ್. ನಿಜ, ನಾನು ಒಂದೇ ಒಂದು ದೇವ್ರ ಹತ್ರ ನಿಮ್ಮ ಮೂಲಕ ಬೇಡ್ಕೊಳೋದು ಅಷ್ಟೇ, ದರ್ಶನ್ ಸರ್ ಆದಷ್ಟು ಬೇಗ ನಿರಪರಾಧಿ ಅಂದ್ಕೊಂಡು ಹೊರಗೆ ಬರಲಿ ಅನ್ನೋದು ಅಷ್ಟೇ ಬೇಡ್ಕೊತೀನಿ, ಹೆಚ್ಚಿಗೆ ಏನಿಲ್ಲ. ಅವ್ರನ್ನ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರು ಕರೆದು ನಾನು ಹೋಗ್ತೀನಿ, ಕೆಲಸಕ್ಕಂತ ಹೋಗ್ತೀನಿ. ಆದರೆ ನಾನೀಗ ಅಂದ್ಕೊಂಡಿರೋ ಪ್ರಾಜೆಕ್ಟು ಸ್ಟಾರ್ ಬ್ರಿಡ್ಜ್ ಅಂತ ಅದರ ಹೆಸರು. ಅದನ್ನು ನಾನು ಅದ್ರ ಕಡೆ ಫೋಕಸ್ ಮಾಡ್ತಾಯಿದ್ದೀನಿ. ಅವ್ರು ಬಂದ ಮೇಲೆ ಕರೆದ್ರೆ ನಾನು ಅವ್ರಿಗೆ ಫುಲ್ ಟೈಮ್ ಆಗಿ ಮಾಡೋಕ್ಕಾಗಲ್ಲ, ಪಾರ್ಟ್ ಟೈಮ್ ಆಗಿದ್ರು ಮಾಡ್ತೀನಿ. ಅವ್ರು ಕರೆದ್ರೆ ನಾನು ಗ್ಯಾರಂಟಿ ಹೋಗ್ತೀನಿ, ಅವ್ರಿಗಿಲ್ಲ ಅನ್ನೋಕ್ಕಾಗಲ್ಲ. ನಾನು 8 ಕೋಟಿ ₹1 ತೀರಿಸಿಲ್ಲ ಸರ್. ಇದ್ರ ತಾನೇ ತೀರ್ಸಕ್ಕೆ ಸರ್, ₹1 ಇಲ್ಲ ಸರ್. ಹಾಗೇ ಇದೆ. 8 ಕೋಟಿ ಯಾರ್ಯಾರು ಕೊಟ್ಟಿದ್ರು ಎಲ್ಲರೂ ಹೋಗಿ ಭೇಟಿಯಾಗಿದ್ದೀನಿ ಸರ್. ಇಲ್ಲ, ಬೇಲಿಗೆ ಅದಕ್ಕೆ ಸಂಬಂಧ ಇಲ್ಲ ರೀ ಅವ್ರಿಗೆ. ಸರ್ ನಾನು ಇಷ್ಟರು ಮೀಟ್ ಆಗಿದ್ದೀನಿ ಸರ್, ನಾನು ಹೇಳಿದ್ನಲ್ಲ ಸರ್, ಎಲ್ಲರ ಮನೆಗೆ ಹೋಗಿದ್ದೀನಿ. ನಾನು ದುಡ್ಡು ಕೊಟ್ಟರು ಇಷ್ಟರು ಮನೆಗೆ ಹೋಗಿದ್ದೀನಿ ಸರ್. ಅವ್ರ ಮನೆಗೆ ಹೋಗಿ ಕೂತು 2 ತಾಸು ಮಾತಾಡಿದ್ದೀನಿ ಸರ್. ಈ ಕತೆ ನಾನು ನಿಮ್ಗೆ ಇಷ್ಟರಿಗೂ ಸೇರಿ ಒಮ್ಮೆ ಹೇಳಿದ್ದೀನಿ ಸರ್, ಅವ್ರಿಗೆಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಸಲ ಹೇಳಿದ್ದೀನಿ ಸರ್. ಯಾವ್ದು ಮೇಡಮ್? ಇಲ್ಲ, ನಾನು ಫಿಲ್ಮ್ ಲೈನಲ್ಲಿ ಇತ್ಲಾಗ ಡೈರೆಕ್ಟರ್ ಆದೆ, ಪ್ರೊಡ್ಯೂಸರ್ ಆದೆ, ಡಿಸ್ಟ್ರಿಬ್ಯೂಟರ್ ಆದೆ, ಬ್ಯುಸಿ ಆಗಿಬಿಟ್ಟೆ ಮೇಡಮ್. ಡಿಸ್ಟ್ರಿಬ್ಯೂಷನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆ ಟೈಮಲ್ಲಿ ಏನು ಮಾಡ್ತು, ನಾನು ಮತ್ತು ದರ್ಶನ ಮ್ಯಾನೇಜರ್ ಆಗಿಬಿಟ್ಟೆ. ಫುಲ್ಲು ಪ್ಲೆಜ್ ಇದ್ದಿದ್ದರಿಂದ ನಾನು ನನಗೆ ಬೇಕಾಗಿರೋ ಫ್ರೆಂಡಿಗೆ ಅದನ್ನು ಹಚ್ಕೊಟ್ಟೆ. ಅವ್ನು ಚೆನ್ನಾಗಿ ಮಾಡ್ತಾನಂತ. ಅವನು 6-7 ತಿಂಗಳು ಚೆನ್ನಾಗಿ ನಡೆಸ್ತಾ. ಅವನದೇನೋ ಪರ್ಸನಲ್ ಪ್ರಾಬ್ಲಮ್ಮು ಚೆನ್ನಾಗಿ. ಆಮೇಲೆ ಬರ್ತಾ ಅವನು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಯಿತು. ಅದೇನೇನೋ ಅಷ್ಟೊತ್ತಿಗೆ ನಾವು ವಿಜಯನಗರದಲ್ಲಿ ಮಾಡಿದ್ದು, ಅಲ್ಲೇ ಒಂದು 4-5 ಹೋಟೆಲ್ ಓಪನ್ ಆಗಿಬಿಟ್ಟು ಅಷ್ಟೊತ್ತಿಗೆ ನಮ್ಮದು ಕಡಿಮೆ ನಡೀತಾ ಇತ್ತು. ಅವನು ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಹೋಗಿ ವಾಪಸ್ ಅದನ್ನು ರೀಟೇಕ್ ಮಾಡ್ಕೊಂಡು ಪರಿಸ್ಥಿತಿ ಒಳಗಿರಲಿಲ್ಲ. ನನ್ನ ಪೊಸಿಷನ್ನೇ ಬೇರೆ ಆಗಿತ್ತು. ಹೀಗಾಗಿ ಸುಮ್ಮನೆ ಲಾಸ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೆ ಆಗಿ ನಾವು ಅದನ್ನು ನಡೆಸೋದಕ್ಕಿಂತ ಸುಮ್ಮನೆ ಅದನ್ನು ಮುಚ್ಚಿಬಿಡೋದು ಬೆಟರ್ ಅನ್ನಿಸ್ತು. ಅವತ್ತು ಮುಚ್ಚಿದೆ. ಅರ್ಜುನ್ ಸರ್ಜಾ ಅವ್ರನ್ನ ಭೇಟಿ ಮಾಡೋಕ್ಕೆ ಅವ್ರ ಲಾಯರ್ ಥ್ರೂ ಹೋಗಿದ್ದೀನಿ, ಅವ್ರ ಮ್ಯಾನೇಜರ್ ಅನಿರುದ್ಧ ಥ್ರೂ ಹೋಗಿದ್ದೀನಿ. ಅವರೆಲ್ಲೋ ಸ್ವಲ್ಪ ಬ್ಯುಸಿ ಇದ್ದಾರೆ, ಮೀಟ್ ಆಗೋಕ್ಕಾಗಿಲ್ಲ. ಈಗ ಮುಗಿದ ತಕ್ಷಣವೇ ನನ್ನ ನೆಕ್ಸ್ಟ್ ಕೆಲಸ ಇರೋದು ಅರ್ಜುನ್ ಸರ್ಜಾ ಮೀಟ್ ಆಗೋದು. ಸರ್ ನನಗೆ ಮೀಟ್ ಆಗೋಕ್ಕೆ ಒಂದು ಅವಕಾಶ ಕೊಡಿ, ಇಷ್ಟೇ ಸರ್. ನಾನು ಮೀಟ್ ಆಗಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಸರ್. ನಾನು ಮೀಟ್ ಆಗೋಕ್ಕೆ ಒಂದು ಅವಕಾಶ ಕೊಡಿ ಸರ್. ಮುಂದೆ ನಾ ಎಲ್ಲ ಅವ್ರ ಹತ್ರ ಮಾತಾಡ್ತೀನಿ.
ಸಂಬಂಧ ಇಲ್ಲ ಅಂತನಾ ಅಥವಾ ಹಿಂಗೆ ಸರ್ ಏನಕ್ಕೆ? ಕರೆಕ್ಟ್ ಸರ್. ನನಗೆ ಧ್ರುವ ಸರ್ಜಾ ಅವರು, ಅರ್ಜುನ್ ಸರ್ಜಾ ಅವ್ರದ್ದು ನಾನು ಅವತ್ತೇ ಭೇಟಿಯಾಗಿದೆ ಸರ್, 2018 ಭೇಟಿಯಾಗಿದ್ದು. ಅದಾದ ಮೇಲೆ ಇವತ್ತಿನವರೆಗೂ ಏನು ನಡೆದಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ನಾನೇ ನಿಮ್ಮ ಹತ್ರ ಕೇಳ್ಕೊಬೇಕೀಗ. ಅಲ್ಲ ಅವ್ರ ನಡುವೆ ಏನು ನಡೆದಿದೆ, ಅವ್ರು ಏನು ಮಾತಾಡಿದ್ದಾರೆ, ನನಗೇನೂ ಗೊತ್ತಿಲ್ಲ ಸರ್. ಸರ್ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಸರ್. ಸರ್ ನೀವು ಹೇಳ್ಬೇಕು ಸರ್, ನನಗೂ ಗೊತ್ತಿಲ್ಲ ಸರ್. ಈಗ ನೀವೇ ಯಾರು ಗೊತ್ತಿದ್ರೆ ಹೇಳಿ ಸರ್ ಪ್ಲೀಸ್. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದನ್ನು ಹೇಳ್ಬೋದಲ್ಲ ಸರ್. ನನ್ನ ಕಣ್ಣಿಂದಿದ್ದು ನಾನು ಏನು ಹೇಳಿ ಸರ್. ಊರನ್ನ ಬಿಟ್ಟು ಹೋಗೋದಕ್ಕೂ ಮೊದಲು ಅವರ ಬಾಂಧವ್ಯ ಹೇಗಿತ್ತು, ಇವಾಗ ಅವರ ಬಾಂಧವ್ಯ ಹೇಗಿದೆ ಅನ್ನುವಂಥದ್ದು ಐ ಥಿಂಕ್ ನೀವು ಕೂಡ ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡಿರ್ತೀರ ಅಂದರೆ ಈ ವಿಚಾರ ಕೂಡ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ದರ್ಶನ್ ಅವರು ಮತ್ತು ಧ್ರುವ ಅವರ ನಡುವೆ ಒಂದು ಬಾಂಧವ್ಯ ತುಂಬ ಚೆನ್ನಾಗಿ ಎಕ್ಸ್ಟ್ರಾಡಿನರಿ ಇತ್ತು ಸರ್. ಅದಕ್ಕಿಂತ ಮುಂಚೆನೇ ಒಂದು ಪಿಕ್ಚರ್, ಪ್ರೇಮ ಬರ್ ಪಿಕ್ಚರಲ್ಲಿ ದರ್ಶನ್ ಸರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಗೆಸ್ಟ್ ಅಪಿಯರೆನ್ಸ್ ಆಗಿ. ನಾನು ಹೋಗಿದ್ದೀನಿ ಆ ಶೂಟಿಂಗ್. ಹೌದು, ಅದನ್ನೇ ಹೇಳ್ತಾ ಇರೋದು. ದರ್ಶನ್ ಸರ್ ಫ್ರೀ ಮಾಡಿದ್ದಾರೆ. ಪ್ರೇಮ ಬರಹದಲ್ಲಿದ್ದಂಥ ಒಂದು ಅವರ ಬಾಂಧವ್ಯ ಈಗಿಲ್ಲ. ಅದಕ್ಕೆ ಕಾರಣ ಪ್ರೇಮ ಬರಹ ಎನ್ನುವಂಥ ವಿಚಾರ ಇದೆ ಸರ್. ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು. ಅಲ್ಲ ಸರ್, ಅದೇ ಕಾರಣ ಅಂತ ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ ಸರ್. ಅದೇ ಕಾರಣನೋ ಬೇರೆ ಕಾರಣನೋ ನನಗೆ ಗೊತ್ತಿಲ್ಲ ಸರ್. ಪ್ಲೀಸ್ ಅದನ್ನು ನನಗೆ ಗೊತ್ತಿಲ್ಲದ ನಾನು ಹೆಂಗೆ ಹೇಳಿ ಸರ್. ಕ್ಷಮಿಸ್ಬಿಡಿ ಪ್ಲೀಸ್, ನನಗೆ ಅದು ಗೊತ್ತಿಲ್ಲ ಸರ್. ಅದೇ ಸರ್, ಸ್ಟಾರ್ ಬ್ರಿಡ್ಜ್ ಅಂತ ಒಂದು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪ್ನಿ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕು ಪ್ಲೀಸ್, ಸಹಾಯ ಮಾಡಿ. ಇನ್ನೊಮ್ಮೆ ನಾನು ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ ಎಲ್ಲರಿಗೂ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ಯಾರಿಗೂ ತೊಂದರೆ ಆಗಿದ್ದರೆ, ನೋವಾಗಿದ್ದರೆ ಐ ಆಮ್ ರಿಯಲಿ ಸಾರಿ. ಏನೋ ಒಂದು ಮಾಡಬೇಕು ಅಂತ ಬಂದಿದ್ದೀನಿ, ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ಯಾರು ಸರ್? ಅಸ್ಟ್ರಾಲಜರ್ ಭವಿಷ್ಯ ಅಂತಲ್ಲ ಸರ್. ನಾನು ಸ್ವಲ್ಪ ಜಾತಕ ನಂಬ್ತೀನಿ ಸರ್. 7.5 ಸರ್. ನಾನು ಬೆಂಗಳೂರು ಬಿಟ್ಟಿದ್ದು 7.5 ಬೆಂಗಳೂರು 7.5 ಆದಮೇಲೆ ನಂಗೆ ಬೇಲ್ ಸಿಕ್ಕಿದ್ದು. ಬಟ್ ಜೂನ್ ಆದಮೇಲೆ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಸರ್. ಪ್ರಯತ್ನ ಮಾಡೋಕೆ ಸರ್. ನಂಬಿಕೆ, ನಾನು ದುಡಿಬೇಕು, ನಂಬಿಕೆ. ಸರ್ ವೆರಿ ಗುಡ್ ಕ್ವಶನ್ ಸರ್. ನಾನು ಇದನ್ನ ಹೇಳ್ಬೇಕಂದೆ, ಫ್ಲೋಲ್ಲೇ ಹೇಳ್ಬೇಕಂದೆ ಮರ್ತುಬಿಟ್ಟೆ. ನಾನು ಇವತ್ತಿನವರೆಗೂ ಒಂದು ಮೊಟ್ಟೆ ತಿನ್ನಲ್ಲ ಸರ್. ಇವತ್ತಿನವರೆಗೂ ಡ್ರಿಂಕ್ಸ್ ಮಾಡಲ್ಲ ಸರ್. ಇವತ್ತಿನವರೆಗೂ ಸಿಗರೇಟ್ಸ್ ಇದಿಲ್ಲ ಸರ್. ಇವತ್ತಿನವರೆಗೂ ಒಂದು ನಾನ್ ವೆಜ್ ತಿಂದಿಲ್ಲ ಸರ್. ಬಿಸ್ನೆಸ್ ಲಾಸ್ ಆಗ್ಬಾರ್ದಂತ ಸರ್. ಅದೇ ಸರ್, ನನ್ನ ಹಣೆ ಬರೋ ಚೆನ್ನಾಗಿಲ್ಲ ಸರ್. ನಾನು ಪ್ರಾರಬ್ಧ ಕರ್ಮಗಳು ನಾನು ಮಾಡಿರೋ ಏನು ಸರ್, ಅದು ತಪ್ಪು. ಅದೇ ನಾನು ಭಾಳ ಕಾಂಪ್ಲೆಕ್ಸ್ ಆಗಿಬಿಟ್ಟಿದ್ದೆ ಸರ್. ಭಾಳ ಕಾಂಪ್ಲೆಕ್ಸ್ ಆಗಿದ್ದೆ. 4-5 ಕಡೆ ಕಾಲಿಟ್ಟಿದ್ದೆ. ಅದು ತಪ್ಪು ಅನ್ನಿಸ್ತು ನನಗೆ. ನನಗೆ ಅನಿಸಿದೆ ಅದು. ನಾನು ಅದನ್ನು ಪಶ್ಚಾತ್ತಾಪ ಪಟ್ಟಿದ್ದೀನಿ. ನಾನು 4-5 ಬಿಸ್ನೆಸ್ ಮಾಡಿದೆ, ಎಲ್ಲ ಕಡೆಯೂ ಕಳ್ಕೊಂಡಿದ್ದೀನಿ. ಒಂದಿಷ್ಟು ಜನ ಸರ್, ಇಷ್ಟರ ಮಧ್ಯದಲ್ಲಿ ಒಬ್ಬ ಫ್ರೆಂಡು ನಾನು 30 ಲಕ್ಷ ಕೊಟ್ಟಿದ್ದೆ ಸರ್. ಆ ಫ್ರೆಂಡ್ 30 ಲಕ್ಷ ಕೊಟ್ಟು ಒಂದು ವಾರಕ್ಕೆ ತೀರ್ಕೊಂಡ ಸರ್. ನಾನು ಅವರು ಮಿಸ್ಸಸ್ಗೆ ಹೋಗಿ ಕೇಳೋಕ್ಕಾಗಲ್ಲ ಸರ್. ಅದಕ್ಕೆಲ್ಲ ನಾನು ಬಡ್ಡಿ ಕಟ್ಟಿದ್ದೀನಿ. ಇಂಥವೆಲ್ಲ ಸಣ್ಣ ಪುಟ್ಟ ಆಗಿದ್ದಾವೆ. ಅದು ಒಂದಾಗಿದೆ. ಇನ್ನೊಬ್ಬ ಸ್ಟ್ಯಾನ್ಲಿ ಅಂತ ನಾನು ಸ್ಯಾನಿಟರಿ ಬಿಸ್ನೆಸ್ ಕೊಟ್ಟಿದ್ದೀನಿ. ದೊಡ್ಡ ಅಮೌಂಟೇ ಕೊಟ್ಟೆ. ಬಿಸ್ನೆಸ್ ಮಾಡ್ತೀನಿ ಅಂತಂದು ಇವತ್ತು ನಾನು ಇನ್ನೂ 7 ವರ್ಷ ಆದಮೇಲೆ ಬಂದಿದ್ದೀನಿ. ಅವನು 15 ವರ್ಷ ಆಯ್ತು ಇನ್ನೂ ಬಂದಿಲ್ಲ ಸರ್. ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ ಸರ್, ನಾನು ಒಂದೇ ಜಾಗದಲ್ಲಿ ಒಂದು 50 ಜಾಗದಲ್ಲಿ ಇದ್ದೀನಿ ಸರ್. ನಾರ್ತ್ ಇಂಡಿಯಾದಲ್ಲಿದೆ, ಹೆಚ್ಚು ಕಡಿಮೆ ನಾರ್ತ್ ಇಂಡಿಯಾದಲ್ಲಿ. ನನಗೆ ಸ್ವಲ್ಪ ಮುಂಚೆಯಿಂದ ಒಂದು ದೇಶ ಸುತ್ತು ಆಸೆ ಇತ್ತು. ಈ ನೋವಲ್ಲಿ ತೀರಿಸ್ಕೊಂಡೆ ಸರ್. ಸರ್ ರಿಪೀಟಾಗಿ ಹೇಳೋಕ್ಕಲ್ಲ ಸರ್. ಬರಿಗೈಲೇ ಹೋಗಿದ್ದೀನಿ. ಅವ್ರ ದುಡ್ಡು ಏನು 1 ರೂಪಾಯಿ ಕಳೆದಿಲ್ಲ ಸರ್. ಅವ್ರ ದುಡ್ಡು 1 ರೂಪಾಯಿನೂ ಕಳೆದಿಲ್ಲ. ಅವ್ರ ದುಡ್ಡು 1 ರೂಪಾಯಿನೂ ತೊಗೊಂಡಿಲ್ಲ. ಅವರೇ ಕೈ ಎತ್ತಿ ನನಗೆ ಕಷ್ಟ ಅಂತ ಕೊಟ್ಟಿದ್ದು ದುಡ್ಡು ಬಿಟ್ಟರೆ ಬೇರೆ ಯಾವ ದುಡ್ಡನ್ನು ಅವ್ರದ್ದು ಮುಟ್ಟಿಲ್ಲ ಸರ್. ಎಲ್ಲಿ ಬೇಕಂದ್ರೆ ಹೇಳಿದ್ರೆ ಅವರು ಹೇಳ್ತಾರೆ. ಅವ್ರನ್ನ ಕೇಳಿ ಹೇಳ್ತಾರೆ. ಎಂದಾದರೂ ನನ್ನ ದುಡ್ಡು ತೊಗೊಂಡೋಗಿದೆ ಅಂತ ಅವರು ಹೇಳಿದ್ದಾರೆ ಸರ್. ಯಾರು ಹೇಳಿದ್ದಾರೆ? ಅವ್ರು ದರ್ಶನ್ ಸರ್ ಹೇಳಿದ್ದಾರೆ ಸರ್. ಇಲ್ವಲ್ಲ, ದರ್ಶನ್ ಸರ್ ಹೇಳಿದ್ರೆ ನಾನು ಬಂದು ಹೇಳಿ ಸರ್, ನಾನು ಉತ್ತರ ಕೊಡ್ತೀನಿ. ಅದೇ ಸರ್, ದರ್ಶನ್ ಸರ್ ಹೇಳಿದ್ದಾರೆ ಅಲ್ಲ, ಅವರೆಲ್ಲಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಅದೇ ಕಡೆ ಸರ್, ಕಡೆ ಆದರೆ ಅವರಾಗಿ ಏನಾರು ಹೇಳಿದ್ದಾರೆ ಸರ್. ಒಂದು ಸಲ ನನಗೆ ಹೇಳಿಸ್ಬಿಡಿ ಸರ್. ಇಷ್ಟರ ಮುಂದೆ ನೀವು ಏನಂತ ಅದನ್ನು ಮಾಡ್ತೀನಿ ಸರ್. ಒಂದು ಸಲ ಹೇಳಿಸಿ. 1 ರೂಪಾಯಿ ತೊಗೊಂಡೋಗಿಲ್ಲ ಸರ್. ಅವ್ರ ಕಷ್ಟ ಅಂತ ಕೊಟ್ಟಿದ್ದಾರೆ, ನಿಜ ಸರ್. ಅವ್ರ ಕಷ್ಟ ಅಂದಾಗ ನಾನು ಕೊಟ್ಟಿದ್ದಾರೆ ಸರ್. ಬಟ್ ಅದನ್ನು ನಾನು ಮರೆಯೋಕ್ಕಾಗಲ್ಲ. ಅದನ್ನು ನನಗೆ ದುಡ್ಡು ತೀರಿಸ್ಬೇಕು. ಗೊತ್ತಿಲ್ಲ ಯಾವಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲರಿಗೂ ತೀರಿಸುವಂಗೆ ಅವ್ರಿಗೂ ತೀರಿಸ್ಬೇಕು. ಆದರೂ ಅವ್ರು ಬಡ್ಡಿ ಇಲ್ಲ ಕೊಟ್ಟಿದ್ದಾರೆ ಅಷ್ಟೇ. ಉಳಿದವ್ರ ಕಡೆ ಸ್ವಲ್ಪ ಏನು ಸರ್? ಹೌದು. ನಾನು ಹೇಳಿದ್ನಲ್ಲ ಸರ್,
ನಾನು ದೇವ್ರ ಹತ್ರ ಬೇಡ್ಕೊಳೋದು ಅಷ್ಟೇ. ಇವತ್ತು ಬೇಡ್ಕೊತೀನಿ, ಅವತ್ತು ಬೇಡ್ಕೊಂಡು ದರ್ಶನ ಆಗಲಿ, ದಿನಕರ ಆಗಲಿ, ಇವತ್ತು ಚೆನ್ನಾಗಿರಲಿ. ಅವರ ಆ ಸಂಸ್ಥೆಯಿಂದ ನಾನು ಅನ್ನ ಉಂಡಿದ್ದೀನಿ. ಅದು ನನ್ನ ಮಾತೃ ಸಂಸ್ಥೆ ಇದ್ದಂಗೆ. ಅವ್ರು ಚೆನ್ನಾಗಿರಲಿ, ಆದಷ್ಟು ಬೇಗ ಹೊರಗೆ ಬರಲಿ, ಅವ್ರಿಗೆ ಯಾವತ್ತೂ ಒಳ್ಳೇದಾಗಲಿ ಅಂತಲೇ ಬಯಸ್ತೀನಿ. ಇವತ್ತು ಅದನ್ನೇ ಬಯಸ್ತೀನಿ, ಮನಸ್ಸಾರ ಬಯಸ್ತೀನಿ. ದೇವ್ರ ಮುಂದೆ ನಾನು ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ ಬೇಡ್ಕೊತೀನಿ ಅಲ್ಲ ಗೊತ್ತಿಲ್ಲ, ದರ್ಶನ್ ಸರ್ ಮತ್ತು ದಿನಕರ್ ಬಗ್ಗೆ ಬೇಡ್ಕೊತೀನಿ ಸರ್. ಸರ್, ಈಗ ನನ್ನ ಹೆಂಡತಿ, ನಾನು ಇನ್ನೊಂದು ವಿಷಯ ಹೇಳಕ್ಕೆ ಮರ್ತ್ಬಿಟ್ಟು ಈ ಮಧ್ಯದಲ್ಲಿ, ನಾನು ಯಾರು ಮದುವೆಗಂತ ಇಲ್ಲಿಂದ ಹೋದ್ನಲ್ಲ ಸರ್, ನಮ್ಮ ಮಿಸಸ್ ತಮ್ಮ, ನಮ್ಮ ಬಾಮೈದ, ಅವನೇ ತೀರ್ಕೊಂಡ್ಬಿಟ್ಟ 6 ವರ್ಷದಲ್ಲಿ. ಅವನ ಮದುವೆಗಂತ ನಾವು ಊರು ಬಿಡ್ಬೇಕಾಯ್ತು. ಅದೇ ಟೈಮಲ್ಲೇ ನಮ್ಮದು ಪೋಸ್ಟ್ಪೋನ್ ಆಯ್ತು ಸಾಯೋ ಈ ವಿಷಯ. ಈಗ ಅವನೇ ಇಲ್ಲ, ಅವನೊಬ್ಬನೇ ಮಗ. ನಮ್ಮ ಮಾವನಿಗೆ, ನಮ್ಮ ಮಿಸಸ್ಸು ಅವ್ರ ತಂದೆಗೆ ಹುಷಾರಿಲ್ಲ, ತಾಯಿಗೂ ಹುಷಾರಿಲ್ಲ, ನೋಡ್ಕೋಬೇಕು ಅಂತ ಅವರೇ ಈಗ ತವ್ರ ಮನೇಲಿ ಬಂದಿದ್ದಾರೆ. ನಮ್ಮ ಮಿಸಸ್ಸೇ ತಂದೆ ತಾಯಿ ನೋಡ್ಕೊತಾ ಇದ್ದಾರೆ. ಅವಳೇ ನನ್ನ ಮಿಸಸ್ ಹೊಸಪೇಟೆಯಲ್ಲಿ ಒಂದು ಕಡೆ ಕೆಲಸ ಮಾಡ್ತಾಯಿದ್ದಾರೆ, 15,000 ಪ್ರೈವೇಟ್ ಸ್ಕೂಲಲ್ಲಿ. ಅದೇ ಸ್ಕೂಲಲ್ಲಿ ನನ್ನ ಮಗ ಓದ್ತಾ ಇದ್ದಾನೆ, CBSE 8th ಸ್ಟ್ಯಾಂಡರ್ಡ್. ನನ್ನ ಸ್ಕೂಲಲ್ಲಿ ಚೆನ್ನಾಗಿದ್ದಾನೆ, ಫಸ್ಟ್ ಟೈಮ್ ಬರ್ತಾನೆ. ನನ್ನ ಹೆಂಡ್ತಿನೇ, ನಾನು ಇವತ್ತಿನವರೆಗೂ ನನ್ನ ಮಗನ ಫೀಸ್ ಕಟ್ಟೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಸರ್. ನನ್ನ ಹೆಂಡ್ತಿನೇ ದುಡಿತಾಳೆ, ಫೀಸ್ ಕಟ್ತಾ ಇದ್ದಾಳೆ ಸರ್. ಇವತ್ತಿನವರೆಗೂ ಇಷ್ಟರ ಮಧ್ಯದಲ್ಲಿ ನಮ್ಮ ಅಣ್ಣ ಸರ್, ನಾನು ಈಗ ಇಲ್ಲ ಅಂದಾಗ ನಮ್ಮ ಅಣ್ಣ ಸರ್ ನನ್ನ ಫ್ಯಾಮಿಲಿನ ಸ್ವಲ್ಪ ಹಿಡ್ಕೊಂಡು ಬಡ್ದಾಡ್ದು ಅಂದರೆ ನಮ್ಮ ಅಣ್ಣ ಸರ್. ನಮ್ಮ ಅಣ್ಣ ನನ್ನ ದೇವ್ರು ಸರ್, ನೆಕ್ಸ್ಟ್ ತಂದೆ ಸರ್. ನನಗೆ ಇಷ್ಟೇ ಹೇಳ್ಬೋಲ್ಲ ಸರ್. ಏನು ನನ್ನ ಪ್ರಾರಬ್ಧ ಕರ್ಮ ಸರ್, ನಾನು ಹೇಳಲ್ಲ, ಪ್ರಾರಬ್ಧ ಕರ್ಮಗಳು ಸರ್. ನಾನು ನಿಮ್ಗೆ ಮಾಡಿರ್ಬೋದು ಈ ಜನ್ಮದಲ್ಲಿ, ನನಗೆ ಗೊತ್ತಿರುವಂಗೆ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಸರ್. ನನ್ನ ಕೈಲಿ ಆಗುವಷ್ಟು ಹೆಲ್ಪ್ ಮಾಡಿದ್ದೀನಿ, ಆದರೆ ಸಾಲ ಮಾಡಿದ್ದು ನಿಜ, ಬಡ್ಡಿ ಕಟ್ಟಿದ್ದು ನಿಜ, ಸೋತಿದ್ದು ನಿಜ. ಆದರೆ ನಾನು ಈ ಗೊತ್ತಿರುವಂಗೆ ಉದ್ದೇಶಪೂರ್ವಕವಾಗಿ ಏನೂ ಮಾಡಲಿಲ್ಲ. ಬಟ್ ಏನೋ ಇರ್ಬೋದು ಸರ್, ನಾನು ಜಾತಕ ಪ್ರಾರಬ್ಧ ಕರ್ಮಗಳನ್ನ ನಾವು ನಂಬ್ತೀನಿ. ಅದೇನೋ ಹಳೆಯ ಜನ್ಮದಲ್ಲಿ ನಾನು ಏನೋ ಪಾಪ ಮಾಡಿರ್ಬೋದು, ಈಗ ಅನುಭವಿಸ್ತಾ ಇದ್ದೀನಿ ಅನ್ಸುತ್ತೆ. ತೀರಿಸ್ಬೇಕಲ್ಲ ಸರ್ ಅವನ್ನ. ಇದು ನನ್ನ ಅನಿಸಿಕೆ, ಗೊತ್ತಿಲ್ಲ ಸರ್. ಎಲ್ಲರೂ ಇಂಥ ಫೇಸ್ಗಳನ್ನ ಎಲ್ಲರೂ ಫೇಸ್ ಮಾಡ್ತಾರೆ. ನಾನು ಫೇಸ್ ಮಾಡಿದ್ದೀನಿ ಸರ್ ಈ ಫೇಸ್. ನಂದು ಇದು ಪ್ರೇಮ ಬರೋ ಡಿಸ್ಟ್ರಿಬ್ಯೂಷನ್ ದುಡ್ಡು ಮಾರ್ಕೆಟಲ್ಲಿದೆ ಅಂತ ಹೇಳಿದ್ದು. ಅದು ಬಿಟ್ಟು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದಾಗ ನಾನು ಒಂದು 25 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಮೇಡಮ್. ಅದರಲ್ಲಿ ಎಷ್ಟೋ ಪಿಕ್ಚರ್ ಪ್ರೊಡ್ಯೂಸರ್ಗಳ ಚೆಕ್ಗಳು ನನ್ನ ಹತ್ರ ಇದ್ದಾವೆ. ಅವೆಲ್ಲ ಸೇರಿದ್ರು 1 ಕೋಟಿವರೆಗೂ ಇದೆ. 5 ಲಕ್ಷ, 12 ಲಕ್ಷ, 7 ಲಕ್ಷ, 9 ಲಕ್ಷ ಈ ಥರ ಚೆಕ್ಗಳು ನನ್ನ ಹತ್ರ ಇದ್ದಾವೆ. ನಾನು ಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಬಂದು ಕಷ್ಟ ಹೇಳ್ಕೊಂಡ್ರು. ನಾನೀಗ ಹೆಂಗೆ ಎಲ್ಲರ ಹತ್ರ ಹೋಗಿ ಕಷ್ಟ ಹೇಳ್ಕೊಂಡಲ್ಲ, ನಾನು ದುಡ್ಡು ಕೊಡೋರ ಹತ್ರ. ಅವರೆಲ್ಲ ನನಗೆ ಹೆಂಗೆ ಅವ್ರು ಒಳ್ಳೆತನ ಮೆರೆದ್ರಲ್ಲ, ಆ ಟೈಮಲ್ಲಿ ನಾನು ಒಳ್ಳೆತನ ಅಂತ ಹೇಳ್ತಲ್ಲ, ಆ ಟೈಮಲ್ಲಿ ನಾನು ಪಾಪ ಅವ್ರ ಕಷ್ಟಕ್ಕೆ ಸ್ಪಂದಿಸಿದೆ ಅಷ್ಟೇ, ಕೇಳಿಲ್ಲ. ಆ ಥರದ್ದೆಲ್ಲ ನೋಡ್ಬೇಕಾದ್ರೆ 1 ಕೋಟಿವರೆಗೂ ಬರಬೇಕು. ಅದ್ರದ್ದು ನಾನೇ ಸಾಲ ಓದ್ತಿದ್ದೀನಿ. ನಾನು ಕೊಡೋರಿಗೆ ಕೊಡಲೇಬೇಕಲ್ವ ಸರ್. ಪೋಸ್ಟರ್ ಅವ್ರಿಗೂ ಕೊಡಬೇಕು, ಪೇಪರ್ ಅವ್ರಿಗೂ ಕೊಡಬೇಕು, ಬೇರೆ ಯಾರಿಗೆ ಅವ್ರಿಗೂ ಕೊಡಲೇಬೇಕು. ನಾವು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದಾಗ ನಾನಂತೂ ಕೊಡಲೇಬೇಕು. ಎಕ್ಸ್ಪೆನ್ಸ್ ನಾನು ಮಾಡಿರ್ತೀನಿ. ಅವ್ರು ಕೊಡಲಿಲ್ಲ ಅಂತಂದಾಗ ಏನು ಮಾಡಲಿ, ಆಯ್ತು ಬಿಡು ಅನ್ನೋದು. ದೇವರೆಲ್ಲ ಇನ್ನೊಂದು ಕಡೆ ಕೊಡ್ತಾನೆ ಅಂತಂದು ಎಲ್ಲಿ ಕೊಡಲಿಲ್ಲ. ಆದರೆ ದೇವ್ರು ಇನ್ನೊಂದು ಬದುಕಿಸಿದ್ದಾನೆ, ನಿಮ್ಮ ಮುಂದೆ ಕರ್ಕೊಂಬಂದು ನಿಲ್ಲಿಸಿದ್ದಾನೆ. ಇದಿಷ್ಟೇ ನನ್ನ ವಾಸ್ತವ ಸ್ಥಿತಿ ಸರ್. ನನ್ನ ಹೆಂಡತಿ ನನಗೆ ದೇವತೆ ಸರ್. ನನ್ನ ತಂದೆ ತಾಯಿ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಂಗಿ, ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳು, ನನ್ನ ಹೆಂಡತಿ ಅತ್ತೆ ಮಾವ, ನನ್ನ ಹೆಂಡತಿ ಅಕ್ಕಂಗಿಯರು ಎಲ್ಲರೂ ಇದೇ ಫ್ಯಾಮಿಲಿ. ನನಗೆ ಮುಂದಿನ ಜನ್ಮ ಅಂತ ಇದ್ರೆ ಇದೇ ಸಿಗಲಿ ಅಂತ ಬಿಡ್ಕೊತೀನಿ ಸರ್. ಇದರಲ್ಲೇ ಎಲ್ಲ ಉತ್ತರ ಇರುತ್ತೆ. ಇದ್ರ ಮಧ್ಯದಲ್ಲಿ ನಾನು ಒಂದು ಹೇಳಬೇಕಾಯಿತು. ನನ್ನ ಫ್ರೆಂಡು ನನಗೆ ಇಷ್ಟು ಕಷ್ಟದಲ್ಲಿ ನನಗೆ ಹೆಲ್ಪ್ ಮಾಡಿದ್ದು ಒಬ್ಬ ಮೇಜರ್ ಫ್ರೆಂಡು ದಯಾನಂದ್ ಅಂತ. ಅವರು ಇಲ್ಲೇ ಬಂದಿದ್ದಾರೆ. ಅವರು ಅಮೇರಿಕಾದಲ್ಲಿ, ಅವರು ಸ್ಯಾನ್ ಫ್ರಾನ್ಸಿಸ್ಕೋ ಅಂತ, ಅವ್ರು ಇಲ್ಲಿ ಇದ್ದಾರೆ. ಹಾಗೆ ಅವ್ರದ್ದೊಂದು ಹೆಸರು ಹೇಳಬೇಕಾಯಿತು, ಹೇಳಿದೆ ಅಷ್ಟೇ ಸರ್. ಸಾರಿ, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ, ತಪ್ಪು ಮಾತಾಡಿದರೆ ಕ್ಷಮಿಸಿಬಿಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.